ಸೊ ಓಕೆ. ಸ್ಟಾರ್ಟ್ ಮಾಡೋಣ. ಸೊ ಆಲ್ಮೋಸ್ಟ್ ಎಲ್ಲರೂ ಜಾಯಿನ್ ಆಗಿದ್ದಾರೆ. ಇನ್ನೊಬ್ರು ಮಾತ್ರ ಜಾಯಿನ್ ಆಗ್ಬೇಕು. ಅವ್ರು ಜಾಯಿನ್ ಆಗ್ಲಿ. ಸೊ ಫಸ್ಟ್ ಬಂದ್ಬಿಟ್ಟು ನಾನು ನನ್ನ ಸೆಲ್ಫ್ ಇಂಟ್ರೋ ಮಾಡ್ಕೊಂತಾ ಇದ್ದೀನಿ. ಸೊ ನನ್ನ ಹೆಸರು ಬಂದ್ಬಿಟ್ಟು ಶಿವದರ್ಶಿನಿ ಅಂತ. ನಾನು ಪಾಸ್ಟ್ 15 ಇಯರ್ಸ್‌ದಿಂದ ನಾನು ಬಂದ್ಬಿಟ್ಟು ಈ ಒಂದು ಬ್ಯೂಟಿ ಫೀಲ್ಡ್ ಅಲ್ಲಿ ಇದ್ದೀನಿ. ಸೊ 10 ಇಯರ್ಸ್ ನಾನು ಬಂದ್ಬಿಟ್ಟು ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಂಡ್ ಇವಾಗ ಒಂದು 6 ಇಯರ್ಸ್ ಆಗಿ ನಾನು ಬಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಆಗಿ ಒಂದು 4, 5 ಇಯರ್ಸ್ ಕೆಲಸ ಮಾಡ್ತಿದ್ದೆ. ಅಂಡ್ ದೆನ್ ನಾನು ಬಂದ್ಬಿಟ್ಟು ನನ್ ಡೆಲಿವರಿ ಆಗಿದ್ಮೇಲೆ, ನನ್ 2 ಬೇಬೀಸ್ ಆದ್ಮೇಲೆ ನನ್ ಆಚೆ ಕಡೆ ಹೋಗಿ ಕೆಲಸ ಮಾಡೋ ಒಂದು ಆಪರ್ಚುನಿಟಿ ನನ್ಗೆ ಸಿಗ್ಲಿಲ್ಲ. ಅಂಡ್ ಮೋರ್ ದೆನ್ ನನ್ಗೆ ಬಂದ್ಬಿಟ್ಟು ಮಕ್ಕಳನ್ನ ಬಿಟ್ಬಿಟ್ಟು ಲೇಟ್ ನೈಟ್ ಆಗ್ಲಿ, ಇಲ್ಲ ಅರ್ಲಿ ಮಾರ್ನಿಂಗ್ ಆಗ್ಲಿ ನಂಗೆ ಕೆಲಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ದೆ ಅಂದ್ರೆ, ಈ ಒಂದು ಪ್ಲಾಟ್‌ಫಾರ್ಮ್‌ನ ಚೂಸ್ ಮಾಡ್ಕೊಂಡು ಇವಾಗ ನಾನ್ ಬಂದ್ಬಿಟ್ಟು ಇದ್ರಲ್ಲಿ ಒಂದು ವೆರಿ ಸಕ್ಸಸ್‌ಫುಲ್ ಅಂತ ಕೇಳಿದ್ರೆ ಇಲ್ಲ. ಇವಾಗ ನಾನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಇವಾಗ ಸೆಪ್ಟೆಂಬರ್ ಇಂದ ನಾನು ಮಾಡ್ತಾ ಇದ್ದೀನಿ. ಇವಾಗ ಒಂದು 6, 7 ಮಂತ್ಸ್ ಮಾತ್ರನೇ ಆಗಿದೆ. ಬಟ್ ಯಾಹ್! ಓಕೆ. ಆ ತರ ಇದೆ. ಸೊ ನಾನ್ ಮೇಕಪ್ ಆರ್ಟಿಸ್ಟ್ ಆಗಿ 5 ಇಯರ್ಸ್ ಕೆಲಸ ಮಾಡ್ತಿದ್ದೆ. ಅಂಡ್ ಅರ್ಬನ್ ಕ್ಲಬ್ ಗೊತ್ತಿರುತ್ತಲ್ವಾ ನಿಮ್ಮ ಹತ್ರ? ಅವ್ರ ಹತ್ರ ನಾನು ಬಂದ್ಬಿಟ್ಟು 6 ಇಯರ್ಸ್ ಆಗಿ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೆ. ಸೊ ನಾನು 14 ಇಯರ್ಸ್ ಇಂದಾನೇ ನಾನು ಈ ಒಂದು ಬ್ಯೂಟಿ ಫೀಲ್ಡ್ ಅಲ್ಲಿ ಇದ್ದೀನಿ. ಆಲ್ಮೋಸ್ಟ್ ಈ ಬ್ಯೂಟಿ ಫೀಲ್ಡ್ ಅಲ್ಲಿ ನನಗೊಂದು 15 ಇಯರ್ಸ್ ಆಫ್ ಎಕ್ಸ್‌ಪೀರಿಯನ್ಸ್ ಇದೆ. ಸೊ ಇವತ್ತು ನೀವು ನಿಮ್ಮ ಒಂದು ಸೆಲ್ಫ್ ಇಂಟ್ರೋ ಮಾಡ್ಕೊಳ್ಳಿ. ಸೊ ನೀವೇನಾಗಿದ್ದೀರಾ? ಇವತ್ತು ಈ ಕ್ಲಾಸಲ್ಲಿ ನೀವು ಸೆಲ್ಫ್ ಕಲಿತಾ ಇದ್ದೀರಾ? ಅಲ್ಲ ಅದರ್ಸ್‌ಗೆ ಯಾವ ತರ ಮಾಡ್ಬೇಕಂತ ಕಲಿತಾ ಇದ್ದೀರಾ ಅಂತ ನಿಮ್ಮ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಜೊತೆ ಈ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ. ಯಾರು ಫಸ್ಟ್ ಹೇಳ್ತೀರಾ? ಹಾಯ್, ಹಾಯ್. ಯಾರಿಗೂ ಸೆಲ್ಫ್ ಇಂಟ್ರೋ ಮಾಡ್ಕೊಳಕ್ ಇಷ್ಟ ಇಲ್ವಾ? ಸೆಲ್ಫಿ ಮ್ಯಾಮ್ ನೀವು ಮೈಕ್ ಆನ್ ಆಗಿದೆ ಬಟ್ ವಾಯ್ಸ್ ಕೇಳಿಸ್ತಾ ಇಲ್ಲ ನಿಮ್ದು. ಹಾಯ್ ಮ್ಯಾಮ್. ಹಾಯ್. ನಾನು ಶಶಿ ಅಂತ ಮೂಡಬಿದ್ರಿಯಿಂದ ಓಕೆ. ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಓಕೆ. ನನಗೆ ಅದು ಸಾರಿ ಪ್ರೀ ಪ್ಲೀಟಿಂಗ್ ಕಲಿಬೇಕಿತ್ತು, ಅದಕ್ಕೋಸ್ಕರ ಜಾಯಿನ್ ಆಗಿದ್ದೀನಿ. ಓಕೆ. ಓಕೆ. ನೀವು ಬ್ಯಾಂಗ್ಳೂರ್ ಅಲ್ವಾ? ಇಲ್ಲ, ಮೂಡಬಿದ್ರಿ ಮ್ಯಾಮ್. ಓಕೆ. ನೆಕ್ಸ್ಟ್ ಯಾರು ಹೇಳ್ತೀರಾ? ನೆಕ್ಸ್ಟ್ ನಿಮ್ ಸೆಲ್ಫ್ ಇಂಟ್ರೋ. ಹಾಯ್ ಮ್ಯಾಮ್, ನಾನು ಶಶಿ ಹಾಯ್. ಅಂತ ಬ್ಯಾಂಗ್ಳೂರಿಂದ. ಸೊ ಹಾಯ್. ನಾನು ಮೇಕಪ್ ಆರ್ಟಿಸ್ಟ್ 5 ಇಯರ್ಸ್ ಇಂದ ಮೇಕಪ್ ಆರ್ಟಿಸ್ಟ್ ಆಗಿ ಸರ್ವ್ ಮಾಡ್ತಿದ್ದೀನಿ ಫ್ರೀಲಾನ್ಸಿಂಗು. ಸೊ ಆಲ್ರೆಡಿ ನನಗೆ ಸ್ಯಾರಿ ಡ್ರೇಪ್ ಮಾಡೋದು ಗೊತ್ತು, ಬಟ್ ಬಾಕ್ಸ್ ಪ್ಲೀಟಿಂಗ್ ಪ್ರೀ ಪ್ಲೀಟಿಂಗ್ ಅದೆಲ್ಲ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಸೊ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಕ್ಲಾಸ್ ಜಾಯ್ನ್ ಆಗಿದ್ದೀನಿ. ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಮಂಜು ಮ್ಯಾಮ್. ಮಂಜುಳಾನಾ? ಮಂಜು. ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಮಂಜು ಮ್ಯಾಮ್ ಹೇಳಿ. ಹಾಯ್. ಹಾಯ್ ಮ್ಯಾಮ್, ಹಾಯ್. ನಾನು ಶ್ರುತಿ ಅಂತ ಬೆಂಗಳೂರಿಂದ. ಜಸ್ಟ್ ನಾನು ಹೌಸ್ ವೈಫು. ಸೊ ಸೀರೆ ಕುಚ್ಚು ಮತ್ತೆ ಜಿಗ್ಜಾಗ್ ಫಾಲ್ಸ್ ಎಲ್ಲ ಮಾಡ್ತೀನಿ. ಸೊ ಅದ್ರ ಜೊತೆ ಇದನ್ನು ಆಡ್ ಮಾಡ್ಕೋಬೇಕು ಅನ್ಕೊಂಡು ಸ್ಟಾರ್ಟಿಂಗ್ ನಂಗೇನು ಗೊತ್ತಿಲ್ಲ ಬೇಸಿಕಲಿ. ಸೊ ಇವತ್ತೇ ನಿಮ್ದೆ ಫಸ್ಟ್ ಕ್ಲಾಸ್ ಜಾಯಿನ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಯಾರು ಹೇಳ್ತೀರಾ? ನೆಕ್ಸ್ಟ್ ಓಕೆ. ನಾವು ಒಂದು ಏನಂತಿದೀನಿ ಗೊತ್ತಾ? ಇವಾಗ ನಾವೇ ಓಪನ್ ಅಪ್ ಆಗಿ ಮಾತಾಡಿಲ್ಲ ಅಂದ್ರೆ ನಾಳೆ ನಾವು ಕಸ್ಟಮರ್ ಹತ್ರ ಹೇಗೆ ಮಾತಾಡ್ತೀವಿ? ಇಲ್ಲಿರೋರು ಆಲ್ಮೋಸ್ಟ್ ಎಲ್ಲಾರು ಬಿಸ್ನೆಸ್ ಪರ್ಪಸ್‌ಗೆ ಲೈಕ್ ಈ ಒಂದು ಸೆಷನ್ ಅಟೆಂಡ್ ಮಾಡಿರ್ತೀವಲ್ವಾ? ಬಿಫೋರ್ ನನ್ಗೂನೆ ಈ ತರ ಒಬ್ರ ಜೊತೆ ಮಾತಾಡ್ಬೇಕು ಅಂದ್ರೇನು ನನ್ಗೇನು ಶೈ ಇತ್ತು. ಬಟ್ ನೀವು ಓಪನ್ ಅಪ್ ಆಗಿಲ್ಲ ಅಂದ್ರೆ ನೀವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಮಾಡುವಾಗ್ಲಿ, ನಿಮ್ ಕ್ಲೈಂಟ್ಸ್ ಹತ್ರ ಮಾತಾಡುವಾಗ್ಲಿ ನಿಮ್ಗೆ ತುಂಬಾನೇ ಬ್ಯಾಕ್ ಇದಾಗುತ್ತೆ. ಓಕೆನಾ? ಸೊ ನೀವು ಅವ್ರ ಹತ್ರ ಎಷ್ಟು ಜೆನ್ಯೂನ್ ಆಗಿ ಮಾತಾಡ್ತೀರೋ ಅಷ್ಟು ನಿಮ್ಗೆ ಕ್ಲೈಂಟ್ಸ್ ಫ್ರೆಂಡ್ ಆಗ್ತಾರೆ. ಅಂಡ್ ಬ್ಯಾಕ್ ಟು ಬ್ಯಾಕ್ ಅವರಿಂದಾನೇ ನಿಮ್ಗೆ ಬಂದ್ಬಿಟ್ಟು ಕ್ಲೈಂಟ್ಸ್ ಆಗ್ಲಿ ಎಲ್ಲ ಒಂದು ರಿಪೀಟೆಡ್ ಆಗಿ ಕಸ್ಟಮರ್ಸ್ ನಿಮ್ಗೆ ಸ್ಯಾರೀಸ್ ಬರುತ್ತೆ. ಓಕೆನಾ? ಸೊ ದಟ್ಸ್ ಓಕೆ. ನಿಮ್ಗೆ ಎಷ್ಟು ಜನ ಮೇ ಬಿ ಫಸ್ಟ್ ಟೈಮ್ ನೀವು ಮಾತಾಡಕ್ಕೆ ನಿಮ್ಗೆ ಒಂದ್ ಸ್ವಲ್ಪ ಕಷ್ಟ ಲೈಕ್ ಶೈ ಆಗಿರ್ಬೋದು. ಸೊ ನಾವ್ ಬಂದ್ಬಿಟ್ಟು ನಮ್ಮ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಸೆಷನ್ ಏನೆಲ್ಲ ನೀವು ಕಲಿತೀರಾ ಅಂದ್ರೆ ಕಂಪ್ಲೀಟ್ ಪ್ರಾಡಕ್ಟ್ ನಾಲೆಡ್ಜ್ ಇರುತ್ತೆ. ನಿಮ್ಗೆ ಮೆಷರ್‌ಮೆಂಟ್ ಹೇಳ್ತೀವಿ. ಸೆಲ್ಫ್‌ಗೆ ಯಾವ ತರ ತಗೋಬೇಕು ಅಂಡ್ ಅದರ್ಸ್‌ಗೆ ಸೈಜಸ್ ಮೇಲೆ ಡಿಪೆಂಡ್ ಮಾಡಿ ಯಾವ ತರ ನಾವು ಮೆಷರ್‌ಮೆಂಟ್ ತಗೋಬೇಕಂತ ಹೇಳ್ತೀನಿ. ಅಂಡ್ ನಿಮ್ಗೆ ಪ್ರಾಡಕ್ಟ್ ನಾಲೆಡ್ಜ್ ಅಲ್ಲಿ ಒಂದೊಂದು ಪ್ರಾಡಕ್ಟ್ ನೀವು ಯಾವ ತರ ಪರ್ಚೇಸ್ ಮಾಡ್ಕೋಬೇಕು, ಅದರ ಯೂಸೇಜ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಂಡ್ ಸ್ಯಾರಿನ ಪ್ರೀ ಪ್ಲೀಟಿಂಗ್ ಸೈಜಸ್‌ಗೆ ಯಾವ ತರ ಪ್ರೀ ಪ್ಲೀಟಿಂಗ್ ಮಾಡ್ಬೇಕು, ಅದನ್ನ ಐರನಿಂಗ್ ಯಾವ ತರ ಮಾಡ್ಬೇಕು, ಬಾಕ್ಸ್ ಫೋಲ್ಡಿಂಗ್ ಮಾಡಿ ಎಷ್ಟು ದಿನ ಒಳಗಡೆ ಇಟ್ಕೋಬೇಕು, ಅದನ್ನ ಯಾವ ತರ ನೀವು ಕ್ಲೈಂಟ್ ಡ್ರೇಪ್ ಮಾಡ್ಬೇಕು ಅನ್ನೋಷ್ಟು ನಿಮ್ಗೆ ಬಂದ್ಬಿಟ್ಟು ಇವತ್ತು ಸೆಷನ್ ಇರುತ್ತೆ. ಸೊ 3 ಅವರ್ಸ್ ಅಲ್ಲಿ ಇದು ಕಂಪ್ಲೀಟ್ ಆಗುತ್ತಂದ್ರೆ ಖಂಡಿತ ಕಂಪ್ಲೀಟ್ ಆಗುತ್ತೆ. ಒಂದು ಸ್ಯಾರಿನ ನಾವು ಸ್ಟಾರ್ಟಿಂಗ್ ಪ್ರೀ ಪ್ಲೀಟ್ ಮಾಡಿ ಅದನ್ನ ಡ್ರೇಪ್ ಮಾಡಿ
ನಾವಿವಾಗ ಒಂದು ಸೆಷನ್ ಆಗಿ ನೋಡಕ್ಕೆ ಇದೊಂದು 3 ಅವರ್ಸ್ ಆಗುತ್ತೆ. ಬಟ್ ನೀವು ಪ್ರಾಪರ್ ಆಗಿ ಪ್ರಾಕ್ಟೀಸ್ ತಗೊಂಡು ನೀವು ಮಾಡುವಾಗ ಇದು ಜಸ್ಟ್ ನಿಮ್ಗೆ ಒಂದು 10 to 20 ಮಿನಿಟ್ಸ್ ವರ್ಕ್ ಮಾತ್ರನೇ ಇರುತ್ತೆ. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮ್ಗೆ ಬಂದ್ಬಿಟ್ಟು ಈ ಒಂದು ಸ್ಯಾರಿ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಬಿಗಿನಿಂಗ್ ಅಲ್ಲಿ ನನ್ಗೂನೆ ನನ್ನ ಒಂದು ಪರ್ಫೆಕ್ಷನ್ ಬರ್ತಾ ಇರ್ಲಿಲ್ಲ. ಸೊ ಡೈಲಿ ನನ್ನ ಒಂದು 1 ಅವರ್, ಜಸ್ಟ್ ಒಂದು 1 ಅವರ್ ನೀವು ನಿಮ್ಮ ಒಂದು ಸ್ಯಾರಿ ಜೊತೆ ಸ್ಪೆಂಡ್ ಮಾಡುವಾಗ ನಿಮ್ಗೆ ಸ್ಯಾರಿ ಯಾವ ತರ ಮೆಟೀರಿಯಲ್ ಅನ್ನೋದು ನಿಮ್ಗೆ ಒಂದು ನಾಲೆಜ್ ಬರುತ್ತೆ. ಅಂಡ್ ಸ್ಯಾರಿ ನೋಡಿದ ತಕ್ಷಣ ನಿಮ್ಗೆ ಒಂದು ನಾಲೆಜ್ ಬಂದ್ಬಿಡುತ್ತೆ. ಈ ಸ್ಯಾರಿಯಲ್ಲಿ ನಿಮ್ಗೆ ಒಂದು ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತಾ ಇಲ್ಲ ಕಷ್ಟ ಆಗುತ್ತಾ ಅನ್ನೋದು ನಿಮ್ಗೆ ಹೋಗ್ತಾ ಹೋಗ್ತಾ ನಿಮ್ದೇ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಆಗುವಾಗ ನಿಮ್ಗೆ ಪ್ರಾಪರ್ ಆಗಿ ಆ ಒಂದು ಸ್ಯಾರಿ ಇದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಪ್ರಾಡಕ್ಟ್ ನಾಲೆಜ್ ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಸ್ಯಾರಿ ಪೆಗ್ಗು. ಸೊ ಸ್ಯಾರಿ ಪೆಗ್ಸ್ ಅಂತ ನೋಡುವಾಗ ನಮ್ಗೆ ಈ ತರ ಡಿಫ್ರೆಂಟ್ ಸೈಜಸ್ ಅಲ್ಲಿ ಸ್ಯಾರಿ ಪೆಗ್ಸ್ ಇರುತ್ತೆ. ಓಕೆನಾ. ಸೊ ಈ ತರ ನಮ್ಗೆ ಜಂಬೋ ಸೈಜ್ ಕ್ಲಿಪ್ಸ್ ಅಂತ ಹೇಳ್ತಾರೆ. ಇದು ಯಾಕೆ ನಾವು ಯೂಸ್ ಮಾಡ್ತೀವಿ, ಇಷ್ಟು ದೊಡ್ಡ ಕ್ಲಿಪ್ ಬೇಕಾ ಅಂತ ಹೇಳಿದ್ರೆ, ನಾವು ಬಿಫೋರ್ ಬಂದ್ಬಿಟ್ಟು ಸ್ಯಾರಿನ ಕ್ಲೈಂಟ್ ಪ್ಲೇಸ್ಗೆ ಹೋಗಿ ಡ್ರೇಪ್ ಮಾಡ್ತಿದ್ವಿ. ಇವಾಗ ಮಂಟಪ ಚೌಟ್ರಿ ಎಲ್ಲ ಹೋಗಿ ಡ್ರೇಪ್ ಮಾಡುವಾಗ ನಮ್ಗೆ ಸ್ಯಾರಿದು ಐನಿಂಗ್ ಟೇಬಲ್ ಆಗ್ಲಿ ಇಲ್ಲ ಒಂದು ನಾರ್ಮಲ್ ಟೇಬಲ್ ಇರ್ತಾ ಇರ್ಲಿಲ್ಲ. ಅಲ್ಲಿ ನಾವು ಯೂಸ್ ಮಾಡ್ತಿರೋ ಕಾಟ್ ಇರುತ್ತಲ್ವಾ, ಬೆಡ್, ಅದಕ್ಕೆ ನಾವು ಈ ತರ ದೊಡ್ಡ ದೊಡ್ಡ ಕ್ಲಿಪ್ಸ್ ಹಾಕೊಂಡು ಯೂಸ್ ಮಾಡ್ತೀವಿ. ಸೊ ನೀವು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ತಗೊಂತೀರಾ ಅಂದ್ರೆ ನಿಮ್ಗೆ ಈ ತರ ಚಿಕ್ಕ ಕ್ಲಿಪ್ಸ್ ನಿಮ್ಗೆ ಬಂದ್ಬಿಟ್ಟು ಸಿಗುತ್ತೆ. ಓಕೆನಾ. ಸೊ ನಿಮ್ಗೆ ಇದು ನಿಯರ್ ಬೈ ಮಾರ್ಕೆಟ್ಸ್ ಅಲ್ಲಿ ಸಿಗಲ್ಲ, ನಿಮ್ಗೆ ಆನ್ಲೈನ್ ಅಲ್ಲಿ ಮಾತ್ರನೇ ಇದು ಸಿಗುತ್ತೆ ನಿಮ್ಗೆ. ಇನ್ ಕೇಸ್ ನಿಮ್ಗೆ ಪ್ರಾಡಕ್ಟ್ಸ್ ಏನಾದ್ರು ಬೇಕಂದ್ರೆ ಕ್ಲಾಸ್ ಆದ್ಮೇಲೆ ನೀವು ಬಂದ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು. ಸೊ ಈ ತರ ನಿಮ್ಗೆ ಡಿಫ್ರೆಂಟ್ ಸೈಜಸ್ ಆಫ್ ಕ್ಲಿಪ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಿಪ್ಸ್ ಇರುತ್ತೆ. ನಿಮ್ಗೆ ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲೂ ನಿಮ್ಗೆ ಬಂದ್ಬಿಟ್ಟು ಕ್ಲಿಪ್ಸ್ ಅನ್ನೋದು ಸಿಗುತ್ತೆ. ಸೊ ನಿಮ್ಮ ಹತ್ರ ಇವಾಗ ಸದ್ಯಕ್ಕೆ ಈ ತರ ಕ್ಲಿಪ್ಸ್ ಇಲ್ಲ ಅಂದ್ರೆ ನಿಮ್ದು ಹೇರ್ ಕ್ಲಿಪ್ಸ್ ಯೂಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳಕ್ ಮಾತ್ರ. ಬಟ್ ಕ್ಲೈಂಟ್ ಸ್ಯಾರೀಸ್ ಎಲ್ಲ ನೀವು ಮಾಡ್ತೀರಾ ಅಂದ್ರೆ ಈ ತರ ಒಂದು ಸ್ಯಾರಿ ಪೆಗ್ ಇರೋದು ಬೆಸ್ಟ್. ಓಕೆನಾ. ಸೊ ನೀವ್ ಇವಾಗ ಪ್ರಾಕ್ಟೀಸ್ ಮಾತ್ರ ಮಾಡ್ತಾ ಇದೀರಾ, ನಿಮ್ದೇ ಸ್ಯಾರಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನ್ನುವಾಗ ನಿಮ್ಗೆ ನೀವು ಯೂಸ್ ಮಾಡೋ ಒಂದು ಹೇರ್ ಕ್ಲಿಪ್ ನ ಚೆನ್ನಾಗಿ ವಾಶ್ ಮಾಡಿ ಅದನ್ನ ನೀವು ಪ್ರಾಕ್ಟೀಸ್ಗೆ ಯೂಸ್ ಮಾಡ್ಕೊಳ್ಳಿ. ಅಂಡ್ ಇವಾಗ ನಾವು ಈ ಒಂದು ಪೆಗ್ಗು ಸಿಗಲ್ಲ ಅನ್ನುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋ ಒಂದಷ್ಟು ಪೆಗ್ಸ್ ನ ತಗೊಂತೀವಿ. ಇದನ್ನು ನೋಡಕ್ಕೆ ದೊಡ್ಡ ಸೈಜ್ ತಾನೇ ಇದೆ ಅಂತ ಹೇಳ್ಬಿಟ್ಟು ನಾವ್ ಇದನ್ನ ಪರ್ಚೇಸ್ ಮಾಡ್ತೀವಿ. ನಾನು ಈ ತರನೇ, ನನ್ಗೆ ಇವಾಗ ಬಿಫೋರ್ ನಾನು ಇದು ಹುಡುಕುವಾಗ ನನ್ಗೆ ಸಿಕ್ಲಿಲ್ಲ. ಸೊ ಈ ತರ ಒಂದು ನಾನು ಕ್ಲಿಪ್ಸ್ ನ ಪರ್ಚೇಸ್ ಮಾಡಿದೆ. ಸೊ ಈ ತರ ಕ್ಲಿಪ್ಸ್ ನ ಪರ್ಚೇಸ್ ಮಾಡುವಾಗ ಏನಾಗುತ್ತಂದ್ರೆ ಇದ್ರಲ್ಲಿರೋ ರಿಂಗ್ ಟೈಪ್ ಅಂಡ್ ಇದ್ರಲ್ಲಿರೋ ಈ ಒಂದು ಅಟ್ಯಾಚಿಂಗ್ ಟೈಪ್ ಬಂದ್ಬಿಟ್ಟು ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಒಂದು ಯೂಸ್ ಮಾಡಿ ಒಂದು 4 to 5 ಯೂಸೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಪದೇ ರಿಮೂವ್ ಮಾಡಿ ಕ್ಲೋಸ್ ಮಾಡೋದ್ರಿಂದ ನಿಮ್ಗೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಇರುತ್ತಲ್ವಾ ಇವಕ್ಕೂ ನೀವು ಹಾಕಿ ಪ್ರೀಪ್ಲೀಟ್ ಮಾಡುವಾಗ ಏನಾಗುತ್ತೆ, ನೀವು ನೀವು ಪುಲ್ ಮಾಡಿ ಪ್ರೀಪ್ಲೀಟ್ ಮಾಡುವಾಗ ಇದು ಬಂದ್ಬಿಟ್ಟು ರಿಮೂವ್ ಆಗಿ ಬರುತ್ತೆ. ಒಂದು ಸಲ ರಿಮೂವ್ ಆಗಲ್ಲ, ಪದೇ ಇದು ಬಂದ್ಬಿಟ್ಟು ರಿಮೂವ್ ಆಗ್ತಾ ಇರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಬಂದ್ಬಿಟ್ಟು ಈ ತರ ಕ್ಲಿಪ್ ಸಿಕ್ಕಿಲ್ಲ ಅಂದ್ರೆ ಈ ತರ ಕ್ಲಿಪ್ಸ್ ನ ಪರ್ಚೇಸ್ ಮಾಡಕ್ಕೆ ಹೋಗ್ಬೇಡಿ. ಅದಕ್ಕೆ ನೀವು ಆಲ್ಟರ್ನೇಟ್ ಆಗಿ ಇದು ಯೂಸ್ ಮಾಡ್ಕೊಳ್ಳಿ. ಲೇಟರ್ ನಿಮ್ಗೆ ಬಂದ್ಬಿಟ್ಟು ಈ ತರ ಪೆಗ್ಸ್ ಸಿಗುವಾಗ ಈ ತರ ಒಂದು ಪೆಗ್ ನ ಯೂಸ್ ಮಾಡ್ಕೊಳ್ಳಿ. ಸೊ ಇಷ್ಟು ವೆರೈಟೀಸ್ ಇದೆಯಲ್ಲ, ನಾವು ಯಾವ ತರ ಪೆಗ್ಸ್ ನ ಯೂಸ್ ಮಾಡೋದಂದ್ರೆ ಈ ತರ ಒಂದು ಕ್ಲಿಪ್ಸ್ ಇದ್ರೆ ನಿಮ್ಗೆ ಎಲ್ಲಾ ಟೈಪ್ ಆಫ್ ಟೇಬಲ್ಸ್ ಗಾಗ್ಲಿ ಇಲ್ಲ ಡೋರ್ಸ್ ಗಾಗ್ಲಿ ನೀವು ಎಲ್ಲಿ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ನನ್ನ ಹತ್ರ ಇರೋದು ಸಣ್ಣ ಟೇಬಲ್ ಅಂತ ಹೇಳಿದ್ರೆ ನೀವು ಈ ತರ ಪೆಗ್ಸ್ ಯೂಸ್ ಮಾಡ್ಬೋದು. ಇದು ನೋಡಕ್ ಮಾತ್ರನೇ ನಿಮ್ಗೆ ಬಂದ್ಬಿಟ್ಟು ಲೆಂತ್ ವೈಸ್ ಚಿಕ್ಕದಿರುತ್ತೆ. ಅಂಡ್ ಇದರ ಒಂದು ಓಪನಿಂಗ್ ವೈಸ್ ಬಂದ್ಬಿಟ್ಟು ನಿಮ್ಗೆ 3 ಇಂಚ್ ಅಷ್ಟು ಓಪನ್ ಆಗುತ್ತೆ. ಇದು ಎರಡು ಓಪನಿಂಗ್ ಸೈಜ್ ಬಂದ್ಬಿಟ್ಟು ನಿಮ್ಗೆ 3 ಇಂಚ್ ಅಷ್ಟು ಓಪನ್ ಆಗುತ್ತೆ. ಓಕೆನಾ. ಸೊ 3 ಇಂಚಸ್ ಅಷ್ಟು ಓಪನ್ ಆಗುತ್ತೆ. ಜಸ್ಟ್ ನಿಮ್ಗೆ ಬಂದ್ಬಿಟ್ಟು ಇದು ಲೆಂತ್ ವೈಸ್ ಮಾತ್ರ ಚಿಕ್ಕದಾಗಿರುತ್ತೆ. ಇದು ಲೆಂತ್ ವೈಸ್ ಒಂದ್ ಸ್ವಲ್ಪ ದೊಡ್ಡದಾಗಿರುತ್ತೆ. ನಿಮ್ಗೆ ಹ್ಯಾಂಡಲ್ ಮಾಡಕ್ಕೆ ಒಂದ್ ಸ್ವಲ್ಪ ಈಸಿಯಾಗಿ ಇರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಟೆಕ್ಷನ್ ಮ್ಯಾಟ್. ಸೊ ಈ ತರ ಪ್ರೊಟೆಕ್ಷನ್ ಮ್ಯಾಟ್ ಅಂತ ಸಿಗುತ್ತೆ. ಸೊ ಇದು ಯಾಕೆ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಇವಾಗ ಸ್ಯಾರೀಸ್ ಬಂದ್ಬಿಟ್ಟು ನಾವು ಬರೀ ಕಾಂಜೀವರಂ ಸೀರೆ ಮಾತ್ರ ಮಾಡಲ್ಲ. ಸಮ್ ಟೈಮ್ಸ್ ಕ್ಲೈಂಟ್ ಬಂದ್ಬಿಟ್ಟು ಸ್ಟೋನ್ ವರ್ಕ್ ಇರೋ ಸಾರಿ, ಆಮೇಲೆ ನೀವು ನೋಡಿದಿರಲ್ವಾ ಇವಾಗ ಬಾರ್ಡರ್ಸ್ ಅಲ್ಲಿ ಕಟ್ ವರ್ಕ್ ಮಾಡಿರೋ ಸಾರಿ ಅದೆಲ್ಲ ಕೊಡ್ತಾರೆ. ಅದೆಲ್ಲ ನಾವು ಡೈರೆಕ್ಟ್ ಆಗಿ ಒಂದು ಅಯನ್ ಬಾಕ್ಸ್ ನ ಯೂಸ್ ಮಾಡಿ ನಾವು ಅಯನ್ ಮಾಡುವಾಗ ಸಮ್ಟೈಮ್ಸ್ ಏನಾಗುತ್ತೆ, ಜರಿ ಬಂದ್ಬಿಟ್ಟು ಸಿಲ್ಕ್ ಥ್ರೆಡ್ ಬಂದ್ಬಿಟ್ಟು ಬರ್ನ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಕ್ಕೆ ಈ ಒಂದು ಪ್ರೊಟೆಕ್ಷನ್ ಮ್ಯಾಟ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಇದು ಹಾಕಿದ್ರೆ ಸ್ಯಾರಿ ಬರ್ನ್ ಆಗಲ್ವಾ ಅಂತ ಕೇಳಿದ್ರೆ ಇದನ್ನ ಬಂದ್ಬಿಟ್ಟು ನಿಮ್ಗೆ ಪ್ರೊಟೆಕ್ಷನ್ ಮಾಡುತ್ತೆ. ಇನ್ ಕೇಸ್ ನಿಮ್ಗೆ ಬಂದ್ಬಿಟ್ಟು ಓವರ್ ಹೀಟ್ ಆಯ್ತು ಅಂದ್ರೇನು ನಿಮ್ ಸ್ಯಾರಿ ಬರ್ನ್ ಆಗಕ್ ಮುಂಚೆ ಈ ತರ ಒಂದು ಮ್ಯಾಟ್ ನ ನೀವು ಯೂಸ್ ಮಾಡಿ ನಿಮ್ ಸ್ಯಾರಿನ ಐರನ್ ಮಾಡುವಾಗ ಇದು ಬರ್ನ್ ಆಗುತ್ತೆ, ನಿಮ್ ಸ್ಯಾರಿನ ಬರ್ನ್ ಆಗಕ್ಕೆ ಚಾನ್ಸಸ್ ಇರಲ್ಲ. ಓಕೆನಾ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸಮ್ಟೈಮ್ಸ್ ಕ್ಲೈಂಟ್ ನೆಟ್ಟೆಡ್ ದುಪ್ಪಟ್ಟನು ಡ್ರೇಪ್ ಮಾಡ್ಕೊಳಕ್ ಕೊಡ್ತಾರೆ. ಬರೀ ಪ್ರೀಪ್ಲೀಟ್ ಮಾಡಿ ನನಗೆ ಅಯನ್ ಮಾಡಿ ಕೊಟ್ಬಿಡಿ, ಇಲ್ಲಾಂದ್ರೆ ಸೆಮಿ ಸಿಲ್ಕ್ ಮತ್ತೆ ಬನಾರಸಿ ಆ ತರ ದುಪ್ಪಟಾಸ್ ಮಾತ್ರ ನಮ್ಮ ಹತ್ರ ಬಂದ್ಬಿಟ್ಟು ಪ್ರೀಪ್ಲೀಟ್ಸ್ ಮಾಡಕ್ ಹೇಳ್ತಾರೆ. ಸೊ ಆ ತರ ಪ್ರೀಪ್ಲೀಟ್ಸ್ ಆ ತರ ಒಂದು ಮೆಟೀರಿಯಲ್ ನಾವು ಯೂಸ್ ಮಾಡುವಾಗ ನಮ್ಗೆ ಬಂದ್ಬಿಟ್ಟು ಬರ್ನ್ ಆಗದಿರ ನಾವು ಕ್ಲೈಂಟ್ಗೆ ಅದೊಂದು ಕೊಡ್ಬೇಕು. ಬಿಕಾಸ್ ಆ ಫ್ಯಾಬ್ರಿಕ್ಸ್ ಅಲ್ಲೂ ಒಂದ್ ಸ್ವಲ್ಪ ಡೆಲಿಕೇಟೆಡ್ ಆಗಿರುತ್ತೆ. ನಾವು ಅದ್ರಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಮಿಷಿನ್ಸ್ ನಾವು ಯೂಸ್ ಮಾಡಿ ಅಯನ್ ಬಾಕ್ಸ್ ನಾವು ಯೂಸ್ ಮಾಡುವಾಗ ಸಮ್ ಟೈಮ್ಸ್ ಫ್ಲೆಕ್ಚುಯೇಷನ್ ಇಂದ ನಮ್ಗೆ ಬಂದ್ಬಿಟ್ಟು ಸ್ಯಾರಿ ಬರ್ನ್ ಆಗಕ್ಕೆ ಚಾನ್ಸಸ್ ಇದೆ. ನನ್ಗೆ ಇವಾಗ ಪ್ರಾಕ್ಟೀಸ್ಗೆ ಇದೆಲ್ಲ ಬೇಡ ಮ್ಯಾಮ್, ನಾನು ಲೇಟರ್ ಪರ್ಚೇಸ್ ಮಾಡ್ಕೊಂತೀನಿ ಅಂದ್ರೆ ನಿಮ್ ಮನೆಯಲ್ಲಿ ಒಂದು ಕಚೀಫ್ ಇರುತ್ತೆ ಗೊತ್ತಾ, ನಾರ್ಮಲ್ ನಾವು ಫೇಸ್ ವೈಪ್ ಮಾಡ್ತೀವಿ ಅದು ಕಚೀಫ್, ನಿಮ್ಗೆ ಕಾಟನ್ ಕಚೀಫ್ ನ ಯೂಸ್ ಮಾಡ್ಕೊಂಡು ನೀವು ಬಂದ್ಬಿಟ್ಟು
ಪ್ರೀ ಪ್ಲೀಟಿಂಗ್ ಅನ್ನ ಮಾಡಿಕೊಡ್ಬೋದು ನೀವು ಪ್ರಾಕ್ಟೀಸ್ ಮಾಡೋರ್ಗು. ಲೇಟರ್ ಆನ್ ಬೇಕಾದ್ರೆ ನೀವು ಇದನ್ನ ಪರ್ಚೇಸ್ ಮಾಡ್ಕೋಬಹುದು. ಕ್ಲಾಸ್ ಆದ್ಮೇಲೆ ನಿಮ್ಗೆ ಇದರ ಲಿಂಕ್ ನಾನು ಶೇರ್ ಮಾಡ್ತೀನಿ. ನೀವು ಬೇಕಾದ್ರೆ ಯಾವಾಗ ನಿಮ್ಗೆ ಬೇಕೋ ಅವಾಗ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನೋಡಿದ್ರೆ ಸೇಫ್ಟಿ ಪಿನ್ಸ್. ಸೊ ನಾವು ಬ್ಯಾಂಗ್ಳೂರಲ್ಲಿ ನಿಮ್ಗೆ ಬಂದ್ಬಿಟ್ಟು ಮೋಸ್ಟ್ ಆಫ್ ಈ ಲಿಪ್ರಾ ಸೇಫ್ಟಿ ಪಿನ್ಸ್ ಸಿಗುತ್ತೆ ನಿಮ್ಗೆ ಎಲ್ಲಿ ನೋಡಿದ್ರೇನು ಅಲ್ವಾ. ಸೊ ಬ್ರ್ಯಾಂಡ್ ಯಾವ್ದು ಯೂಸ್ ಮಾಡ್ಬೇಕಂದ್ರೆ ನೀವು ಲಿಪ್ರಾ ಬ್ರ್ಯಾಂಡ್ ನ ಯೂಸ್ ಮಾಡಿ. ಯಾಕೆ ಲಿಪ್ರಾ ಬ್ರ್ಯಾಂಡ್ ಯೂಸ್ ಮಾಡ್ಬೇಕಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಕ್ಲೈಂಟ್ ಮಾಡ್ಕೊಂಡಿದ ತಕ್ಷಣ ಅವರು ಪ್ರೀಪ್ಲೀಟ್ ಮಾಡಿ ಡ್ರೇಪ್ ಮಾಡ್ಕೊಳಲ್ಲ, ಲಾಂಗ್ ಟೈಮ್ ಇಟ್ಕೊಂತಾರೆ. ಲಾಂಗ್ ಟೈಮ್ ಇನ್ ದ ಸೆನ್ಸ್ ಸಮ್ಟೈಮ್ಸ್ 1 year ಇಟ್ಟಿರ್ತಾರೆ ಕ್ಲೈಂಟ್ಸ್. ಸೊ ಮ್ಯಾಕ್ಸಿಮಮ್ ಒಂದು 1 month ವರ್ಗುನೇ ನಾವು ಪ್ರಿಫರಬಲ್ ಆಗಿ ಕ್ಲೈಂಟ್ಸ್ಗೆ ಹೇಳ್ತೀವಿ 1 month ವರ್ಗು ಇಟ್ಕೊಳ್ಳಿ. ಡ್ರೇಪ್ ಮಾಡಿದ್ರೆ ಡ್ರೇಪ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದನ್ನ ಡಿಸ್ಕಾರ್ಡ್ ಇನ್ ದ ಸೆನ್ಸ್ ಅಯನ್ ಮಾಡಿ ಇಟ್ಬಿಡಿ. ಓಕೆನಾ. ಸೊ ಆತರ ಸಮ್ಟೈಮ್ಸ್ ಕ್ಲೈಂಟ್ ಮಾಡಲ್ಲ, ಮರ್ತೋಗಿರ್ತಾರೆ. 6 months ಅಂದ್ರೆ ಇಟ್ಟಿರ್ತಾರೆ. ಅವಾಗ ಏನಾಗುತ್ತದೆ ಕೆಲವೊಂದು ಸೇಫ್ಟಿ ಪಿನ್ ನಾವು ಯೂಸ್ ಮಾಡುವಾಗ ಅದು ಬಂದ್ಬಿಟ್ಟು ರಸ್ಟ್ ಇಟ್ಕೊಳುತ್ತೆ. ನೀವು ನೋಡಿರ್ತೀರಾ, ನಾವು ಇವಾಗ ಸ್ಯಾರಿನ ನಾರ್ಮಲ್ ಆಗಿ ಪಿನ್ ಹಾಕಿ ಇಟ್ವಾಗನು ಈ ಒಂದು ಲಾಕಿಂಗ್ ಏರಿಯಾದಲ್ಲಿ ಏನಾಗುತ್ತೆ ಅಂದ್ರೆ ರಸ್ಟ್ ಇರ್ತಿರುತ್ತೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಆತರ ಯಾವ್ದೇ ತರ ಪ್ರಾಬ್ಲಮ್ಸ್ ಫೇಸ್ ಆಗಲ್ಲ. ಅದಕ್ಕೆ ನಾವು ಲಿಪ್ರಾ ಬ್ರ್ಯಾಂಡ್ ಅಲ್ಲಿ ನಾವು ಬಂದ್ಬಿಟ್ಟು ಯೂಸ್ ಮಾಡ್ತೀವಿ. ಓಕೆನಾ. ಸೊ ಲಿಪ್ರಾ ಬ್ರ್ಯಾಂಡ್ ನಾವು ಸೇಫ್ಟಿ ಪಿನ್ ನ ಯೂಸ್ ಮಾಡ್ತೀವಿ. ಸೊ ನಿಮ್ಗೆ ಈ ತರ ಬಂಚ್ ಆಗಿ ಪಿನ್ಸ್ ಸಿಗುತ್ತೆ. ಈ ಒಂದು ಬಂಚ್ ಅಲ್ಲಿ ನೀವು ನೋಡ್ಬೋದು 3 sizes ಆಫ್ ಪಿನ್ಸ್ ಇದೆ. ಸೊ ನೋಡಿ ಇಲ್ಲಿ 3 sizes ಆಫ್ ಪಿನ್ಸ್ ಇದೆ, 0, 1, 2. ಓಕೆನಾ. ಇದಕ್ಕಿಂತ ದೊಡ್ಡ ಸೈಜ್ ಅಲ್ಲೂ ನಿಮ್ಗೆ ಬಂದ್ಬಿಟ್ಟು ಪಿನ್ಸ್ ಇರುತ್ತೆ. ಅದು ಎಲ್ಲಿಗೆ ಅಂದ್ರೆ ಬೇರೆ ದುಪ್ಪಟ್ಟ ಮಾತ್ರ ನಾವು ಡ್ರೇಪ್ ಮಾಡ್ತೀವಿ, ಇಲ್ಲ ದುಪ್ಪಟ್ಟ ಮಾತ್ರ ನಾವು ಪ್ರೀಪ್ಲೀಟ್ ಮಾಡಿ ಕೊಡ್ತಿದೀವಿ ಅಂದ್ರೆ ಆ ತರ ಪಿನ್ಸ್ ನ ನಾವು ಯೂಸ್ ಮಾಡ್ತೀವಿ. ನೋಡಿ ಈ ತರ ದೊಡ್ಡ ಪಿನ್ಸ್ ನಮ್ಮ ಹತ್ರ ಇರುತ್ತೆ. ಸೊ ಈ ತರ ದೊಡ್ಡ ಪಿನ್ಸ್ ಎಲ್ಲ ಯಾಕೆ ನಾವು ಅಲ್ಲಿ ಬಂದ್ಬಿಟ್ಟು ನಾವು ಚಿಕ್ಕ ಪಿನ್ ಯೂಸ್ ಮಾಡಕ್ ಆಗಲ್ಲ ಅಂದ್ರೆ ನಿಮ್ಗೆ ಇವಾಗ ದುಪ್ಪಟ್ಟ ಮಾತ್ರ ಅನ್ನುವಾಗ ದುಪ್ಪಟ್ಟ ಅದು ಬಾರ್ಡರ್ ಚಿಕ್ಕದಾಗಿರುವಾಗ ಹೆವಿ ವರ್ಕ್ ಕೊಟ್ಟಿರ್ತಾರೆ. ಸೊ ಆ ಹೆವಿ ವರ್ಕ್ ಅಲ್ಲಿ ನೀವು ಈ ತರ ಚಿಕ್ಕ ಪಿನ್ಸ್ ನ ಯೂಸ್ ಮಾಡುವಾಗ ಪಿನ್ಸ್ ಬಂದ್ಬಿಟ್ಟು ಬೆಂಡ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಆ ತರ ದುಪ್ಪಟಾಸ್ ಗಳ ಡ್ರೇಪ್ ಮಾಡುವಾಗ ಮಾತ್ರ ನಾವು ಈ ತರ ಚಿಕ್ಕ ಪಿನ್ ನ ಯೂಸ್ ಮಾಡ್ತೀವಿ. ಪ್ರೀಪ್ಲೀಟ್ ಮಾಡುವಾಗ ನಾವು ಈ ತರ ದೊಡ್ಡ ಪಿನ್ಸ್ ನ ಯೂಸ್ ಮಾಡ್ತೀವಿ. ಅಂಡ್ ಇದಕ್ಕೂ ಈ ಪಿನ್ ಏನ್ ಡಿಫ್ರೆನ್ಸ್, 2 ತರ ವೆರೈಟಿ ಇದೆ ನೋಡಿ. ಈ ತರ 2 ವೆರೈಟೀಸ್ ಇರುತ್ತೆ. ಸೊ ಕೆಲವೊಮ್ಮೆ ನಾವು ಬಂದ್ಬಿಟ್ಟು ಒಂದು ಪ್ರೀಪ್ಲೀಟ್ ಮಾಡ್ತಾ ಇದೀವಿ ಅಂದ್ರೆ ನೆಟೆಡ್ ಫ್ಯಾಬ್ರಿಕ್ ಇರುತ್ತೆ, ಇಲ್ಲಾಂದ್ರೆ ಯಾವ್ದೇ ತರ ಬನಾರಸಿ ಫ್ಯಾಬ್ರಿಕ್ ಇಲ್ಲ ಜಾರ್ಜೆಟ್ ಫ್ಯಾಬ್ರಿಕ್ ಇದ್ರೇನು ನಾವು ಸ್ಯಾರಿನ ಪ್ರೀಪ್ಲೀಟ್ ಮಾಡುವಾಗ ಸ್ಯಾರಿ ಏನಾಗುತ್ತೆ ನಾವು ಲಾಂಗ್ ಟೈಮ್ ಆಗಿ ಇಟ್ಕೊಂಡು ಈ ಒಂದು ಸೈಡ್ ಏರಿಯಾದಲ್ಲಿ ನಾವು ಪಿನ್ ಮಾಡುವಾಗ ಈ ತರ ಲಾಂಗ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೋಗಿ ಇಲ್ಲಿ ಲಾಕ್ ಆಗ್ಬಿಡುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಕ್ಕೆ ನಮ್ಗೆ ಮಾರ್ಕೆಟ್ ಅಲ್ಲಿ ಈ ತರ ಬಾಲ್ ಸೇಫ್ಟಿ ಪಿನ್ ಅಂತ ಸಿಗುತ್ತೆ. ಕಾಣಿಸ್ತಾ ಇದೆಯಾ? ಇದು ಬಂದ್ಬಿಟ್ಟು ಇಲ್ಲಿ ಬಾಲ್ ತರ ಇರುತ್ತೆ, ಇಲ್ಲಿ ಬಂದ್ಬಿಟ್ಟು ಸರ್ಕಲ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಬಾಲ್ ಸೇಫ್ಟಿ ಪಿನ್ ಅಂತ ಸಿಗುತ್ತೆ. ಇದು ನಿಮ್ಗೆ ಅಮೆಝಾನ್ ಅಲ್ಲಿ ಲೈಕ್ ಆನ್ಲೈನ್ ಅಲ್ಲಿ ಮಾತ್ರ ಸಿಗುತ್ತೆ, ನಿಯರ್ ಬೈ ಸ್ಟೋರ್ಸ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರಲ್ಲ. ಸೊ ಇನ್ ಕೇಸ್ ನನ್ನ ಹತ್ರ ಈ ತರ ಅವೈಲೇಬಲ್ ಇಲ್ಲ, ಅವಾಗ ಏನ್ ಮಾಡೋದು ಅಂದ್ರೆ ನೀವು ನಾರ್ಮಲ್ ಪಿನ್ಸ್ಗೆ ಈ ತರ ಬಂದ್ಬಿಟ್ಟು ಪರ್ಲ್ ಬಿಟ್ಸ್ ನ ಆಡ್ ಮಾಡ್ಕೋಬಹುದು. ನಿಮ್ ಸ್ಯಾರಿ ಯಾವ ತರ ಕಲರ್ ನೀವು ಆ ತರ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಗೋಲ್ಡನ್ ಬಿಟ್ಸ್ ಆಗ್ಲಿ, ಇಲ್ಲ ನೀವು ಬಂದ್ಬಿಟ್ಟು ಈ ತರ ಪರ್ಲ್ ಬಿಟ್ ಆಗ್ಲಿ ನಿಮ್ಮ ಚಿಕ್ಕದು ಪಿನ್ಗೂ ಯೂಸ್ ಮಾಡ್ಕೋಬಹುದು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಿನ್ ನ ನಾವ್ ಇವಾಗ ಸೆಲ್ಫ್ ಆಗಿ ಸ್ಯಾರಿ ಡ್ರೇಪ್ ಮಾಡ್ಕೊಂಡಿರ್ತೀವಿ. ಬಟ್ ಅರೆ ಇಷ್ಟು ಸೈಜಸ್ ಆಫ್ ಪಿನ್ಸ್ ಕೊಟ್ಟಿರುವಾಗ ನಾವ್ ಯಾವ ಸೈಜ್ ಪಿನ್ ನ ಎಲ್ಲಿಗೆ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಇಲ್ಲಿ ನಮ್ಗೆ 3 sizes ಆಫ್ ಪಿನ್ಸ್ ಇದೆ, 0, 1, 2 ಅಂತ. ಸೊ 0 size ಪಿನ್ ಎಲ್ಲಾನು ನಾವು ಪಲ್ಲು ಪ್ಲೀಟ್ ಮಾಡುವಾಗ ನಮ್ಮ ಪಲ್ಲು ಪ್ಲೀಟ್ಸ್ ಗೆ ಯೂಸ್ ಮಾಡ್ಕೋಬೇಕು. ಯಾಕೆ ದೊಡ್ಡ ಪಿನ್ ಯೂಸ್ ಮಾಡಬಾರ್ದು ಅಂದ್ರೆ ನಾವು ಪಲ್ಲು ಪ್ಲೀಟ್ ನ ಪದೇ ರಿಮೂವ್ ಮಾಡಲ್ಲ. ಸೊ ಆ ಜಾಗಕ್ಕೆ ನಾವು ಈ ತರ ಚಿಕ್ಕ ಪಿನ್ ಯೂಸ್ ಮಾಡುವಾಗ ನಮ್ಗೆ ಡ್ರೇಪಿಂಗು ಮತ್ತೆ ಸೈಡ್ ಲೇಯರ್ ಕ್ರಿಯೇಟ್ ಮಾಡುವಾಗ ನಮ್ಗೆ ದೊಡ್ಡ ಪಿನ್ ಸಿಗುತ್ತೆ. ಸೊ ಅದ್ರಲ್ಲಿಂದ ನಾವು ಡ್ರೇಪಿಂಗ್ ಮಾಡುವಾಗ ಇನ್ ಕೇಸ್ ನಮ್ಗೆ ಪ್ಲೀಟ್ಸ್ ಸೈಡ್ ಲೇಯರ್ ಸರಿಯಾಗಿ ಬಂದಿಲ್ಲ ಅಂದ್ರೆ ನಾವು ಪದೇ ಅದನ್ನ ರಿಮೂವ್ ಮಾಡಿ ಮಾಡ್ಕೋಬಹುದು. ಬಿಕಾಸ್ ಸ್ಪೇಸಸ್ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಮ್ಗೆ ರಿಮೂವ್ ಮಾಡುವಾಗ ಹರ್ಟ್ ಆಗಲ್ಲ. ಸೊ ನಾವೇನ್ ಮಾಡ್ತೀವಿ, ಚಿಕ್ಕ ಪಿನ್ ಇದ್ರೆ ನಮ್ಗೆ ಬಂದ್ಬಿಟ್ಟು ಈಸಿಯಾಗಿ ಲಾಕ್ ಆಗುತ್ತೆ, ಚಿಕ್ಕದಾಗಿರುತ್ತೆ ಅನ್ಬಿಟ್ಟು ಚಿಕ್ಕ ಪಿನ್ ತಗೊಂಡೋಗಿ ಸೈಡ್ ಲೇಯರ್ ಕ್ರಿಯೇಟ್ ಮಾಡ್ತೀವಿ. ಆ ತರ ಕ್ರಿಯೇಟ್ ಮಾಡುವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ನೀವು ರಿಮೂವ್ ಮಾಡಿ ತಿರ್ಗಾ ಇಲ್ಲ ಕ್ಲೈಂಟ್ಗೆ ಆಗ್ಲಿ ಅದು ಓಪನ್ ಆಗ್ಬಿಟ್ರೆ ಕ್ಲೈಂಟ್ಗೆ ಒಳಗಡೆ ಹೋಗಿ ಚುಚ್ಕೊಳ್ಳೋ ಒಂದು ಇದಿರುತ್ತೆ. ಸೊ ಅದಕ್ಕೆ ನಾವು ದೊಡ್ಡ ಪಿನ್ ಎಲ್ಲಾನು ಡ್ರೇಪಿಂಗ್ ಯೂಸ್ ಮಾಡ್ಕೊಂಡು ಸೆಂಟರ್ ಪ್ಲೀಟ್ ಮಾಡ್ಕೊಳ್ಳಕ್ಕೆ ದೊಡ್ಡ ಪಿನ್ ಅಂಡ್ ಪಲ್ಲು ಪ್ಲೀಟ್ ಮಾಡ್ಕೊಳ್ಳಕ್ಕೆ ನಾವು ಬಂದ್ಬಿಟ್ಟು ಚಿಕ್ಕ ಪಿನ್ 0 size ಪಿನ್ ಅನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ವಿಸಿಬಲ್ ಟೇಪ್. ಈ ತರ ಮಾರ್ಕೆಟ್ ಅಲ್ಲಿ ಇನ್ವಿಸಿಬಲ್ ಟೇಪ್ಸ್ ಸಿಗುತ್ತೆ. ಸೊ ಇದು ನಾವು ಎಲ್ಲಿಗೆ ಯೂಸ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಈ ಫಸ್ಟ್ ಲೇಯರ್ ಸಮ್ಟೈಮ್ಸ್ ಕ್ಲೈಂಟ್ ಏನ್ ಮಾಡ್ತಾರೆ, ಈ ಫಸ್ಟ್ ಲೇಯರ್ ಬಂದ್ಬಿಟ್ಟು ಟೈಟ್ ಆಗಿರಲ್ಲ. ನಾವ್ ಎಷ್ಟೇ ಪ್ರಯತ್ನ ಪಟ್ಟು ಅವ್ರಿಗೆ ಟೈಟ್ ಆಗಿ ಉಡ್ಸಿದ್ರೇನು ಈ ಫಸ್ಟ್ ಪ್ಲೀಟ್ ಮಾತ್ರ ಅವ್ರಿಗೆ ಟೈಟ್ ಆಗಿ ಕೂತ್ಕೊಳಲ್ಲ. ಸೊ ಆ ಟೈಮ್ ಅಲ್ಲಿ ನಾವು ಈ ತರ ಇನ್ವಿಸಿಬಲ್ ಟೇಪ್ ನ ನಮ್ ಬ್ಲೌಸ್ ಹಾಕಿ ಸ್ಟಿಕ್ ಮಾಡಿ ಈ ಫಸ್ಟ್ ಪ್ಲೀಟ್ ನ ಆನ್ ಸ್ಪಾಟ್ ನಾವು ಸ್ಟಿಕ್ ಮಾಡಿದ್ಮೇಲೆ ಅವ್ರಿಗೆ ಫಸ್ಟ್ ಪ್ಲೀಟ್ ಅನ್ನೋದು ಮೇಲೆ ಮೂವ್ ಆಗಿ ಬರಲ್ಲ. ಅಂಡ್ ಇನ್ನೊಂದೇನಂದ್ರೆ ಹೆವಿ
ಆರಿ ವರ್ಕ್ ಎಲ್ಲ ಮಾಡಿರುವಾಗ ಈ ಒಂದು ಶೋಲ್ಡರ್ ಹತ್ರ ಏನಾಗುತ್ತೆ ಅಂದ್ರೆ ಅದು ಹಿಂಗೆ ಮೇಲೆ ಎದ್ದಿ ನಿಂತ್ಕೊಳ್ಳುತ್ತೆ. ಸಮ್ಟೈಮ್ಸ್ ಕ್ಲೈಂಟ್ಗೆ ಇಲ್ಲಿ ಮಸಲ್ಸ್ ಎಲ್ಲ ಕಮ್ಮಿ ಇರುವಾಗ ಏನಾಗುತ್ತೆ ಅಂದ್ರೆ ಜಾಸ್ತಿ ಹೆವಿ ಆರಿ ವರ್ಕ್ ಮಾಡುವಾಗ ಹಿಂಗೆ ನಿಂತ್ಕೊಳ್ಳುತ್ತೆ. ಸೊ ಅದನ್ನ ನಾವು ಈ ತರ ಸ್ಟೇಪ್ ಹಾಕಿ ಅಂಟಿಸ್ಬಿಡ್ತೀವಿ. ಸೊ ಆತರ ಸ್ಟಿಕ್ ಮಾಡುವಾಗ ನಿಮ್ಗೆ ಬ್ಲೌಸ್ ಆನ್ ಸ್ಪಾಟ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ಟೈಟ್ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಬಾಲ್ ಪಿನ್ಸ್ ಯೂಸ್ ಮಾಡ್ತೀವಿ. ಇದು ಯಾಕೆ ಅಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಈ ಟಿಶ್ಯೂ ವರ್ಕ್ ಸ್ಯಾರೀಸ್ ಎಲ್ಲ ಏನಾಗುತ್ತೆ ಅಂದ್ರೆ ನಾವು ಒನ್ಸ್ ಪ್ಲೀಟ್ ಮಾಡುವಾಗ ನಾವು ಪ್ಲೀಟ್ ಮಾಡಿ ಇವಾಗ ನಾವು ನಾರ್ಮಲ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಪ್ಲೀಟ್ ಮಾಡಿದ್ರೆ ಆ ಪ್ಲೀಟ್ ಆನ್ ಸ್ಪಾಟ್ ಅಲ್ಲಿ ಕುತ್ಕೊಳುತ್ತೆ. ಬಟ್ ನಾವು ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ನೆಲ್ಲ ಪ್ಲೀಟ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಪ್ಲೀಟ್ ಮಾಡುವಾಗ ಈ ಪ್ಲೀಟ್ಸ್ ಈ ತರ ಓಪನಬಲ್ ಆಗ್ಬಿಡುತ್ತೆ. ಸೊ ಅದನ್ನ ನಾವು ಆನ್ ಸ್ಪಾಟ್ ಅಲ್ಲಿ ಇಟ್ಕೊಂಡು ಪಿನ್ ಮಾಡ್ಬಿಟ್ಟು ನಾವು ಆಮೇಲೆ ಡ್ರೇಪಿಂಗ್ ಮಾಡ್ಕೊಂತೀವಿ. ಸೊ ಡ್ರೇಪಿಂಗ್ ಮಾಡುವಾಗ ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ. ನೀವು ಬಂದ್ಬಿಟ್ಟು ಒಂದು ಕ್ಲೈಂಟ್ಗೆ ಬಂದ್ಬಿಟ್ಟು ಕೊಡ್ತಾ ಇದ್ದೀರಾ ಅಂದ್ರೆ ಈ ತರ ಸ್ವೆಟ್ ಪ್ಯಾಡು ಅದನ್ನೆಲ್ಲ ನೀವು ಕೊಡುವಾಗ ನಿಮ್ ಕ್ಲೈಂಟ್ಸ್ ಬಂದ್ಬಿಟ್ಟು ನಿಮ್ಮ ಹತ್ರ ಪದೇ ಪದೇ ಬರಕ್ಕೆ ಒಂದು ಅವಕಾಶ ಮಾಡಿ ಕೊಡೋ ತರ ಇರುತ್ತೆ. ನಾನ್ ಯೂಸ್ ಮಾಡೋ ಬ್ರ್ಯಾಂಡ್ ಬಂದ್ಬಿಟ್ಟು ಪಿ ಸೇಫ್ ಅಂತ ನಾವು ನೋಡಿರ್ತೀವಲ್ಲ, ಪಿ ಸೇಫ್ ಅಂತ. ಇದ್ರಲ್ಲಿ ನಿಮ್ಗೆ 7 ಪೇರ್ ಆಫ್ ಸ್ವೆಟ್ ಪ್ಯಾಡ್ಸ್ ಬರುತ್ತೆ. ಓಕೆನಾ? ಸೊ 7 ಪೇರ್ ಆಫ್ ಸ್ವೆಟ್ ಪ್ಯಾಡ್ ಅನ್ನ ನೀವು ಈ ತರ ನಿಮ್ಗೆ ಒಳಗಡೆ 2 ಸ್ವೆಟ್ ಪ್ಯಾಡ್ ಕೊಟ್ಟಿರ್ತಾರೆ. ಸೊ ಇದು ನಮ್ ಯೂಸೇಜ್ಗೂ ಯೂಸ್ ಆಗುತ್ತೆ ಅಂಡ್ ಕ್ಲೈಂಟ್ಸ್ಗೂ ನೀವು ಬಂದ್ಬಿಟ್ಟು ಇದನ್ನ ಪ್ರೊವೈಡ್ ಮಾಡುವಾಗ ಅವ್ರು ಬಿಕಾಸ್ ಬ್ರೈಡ್ ಅಂತ ಬರುವಾಗ ಎಲ್ಲಾನು ಎತ್ಕೊಂಡು ಹೋಗ್ತಾರ ಅನ್ನೋದು ಗೊತ್ತಿರಲ್ಲ. ಸೊ ಈ ತರ ಎಲ್ಲ ಒಂದು ಯೂಸ್ಫುಲ್ ಆಗಿರೋ ಐಟಮ್ಸ್ ನಾವು ಕೊಡುವಾಗ ಕ್ಲೈಂಟ್ಸ್ ನಮ್ಮ ಹತ್ರ ಬ್ಯಾಕ್ ಟು ಬ್ಯಾಕ್ ಬರೋಕ್ಕೂ ನಮ್ಗೆ ಒಂದು ಆಪರ್ಚುನಿಟೀಸ್ ನಾವು ಮಾಡಿ ಕೊಡ್ತಾ ಇರ್ತೀವಿ. ಓಕೆನಾ? ಸೊ ಈ ತರ ನಿಮ್ಗೆ 2 ಪ್ಯಾಡ್ ಸಿಗುತ್ತೆ. ಈ ಪ್ಯಾಡ್ ನೋಡಿದ್ರೆ ನಿಮ್ಗೆ ತಿನ್ ಸಿಗುತ್ತೆ. ನೀವು ನಾರ್ಮಲ್ ಆಗಿ ನೋಡಿರ್ತೀರಾ, ನೀವು ಈ ಫ್ಯಾನ್ಸಿ ಸ್ಟೋರ್ಸ್ ಎಲ್ಲ ಸಿಗುತ್ತಲ್ವಾ, ಆ ಪ್ಯಾಡ್ಸ್ ನ ನೀವು ಕಂಪೇರ್ ಮಾಡಕ್ಕೂ ಈ ಪ್ಯಾಡ್ಸ್ ನ ಕಂಪೇರ್ ಮಾಡಕ್ಕೂ ಅದು ಒಂಚೂರು ದಪ್ಪ ಇರುತ್ತೆ ಅಂಡ್ ಇದೊಂದ್ ಸ್ವಲ್ಪ ಸಣ್ಣಕ್ಕಿರುತ್ತೆ. ಸೊ ನೀವು ಇನ್ ಕೇಸ್ ನೀವು ಅದು ಬ್ಲೌಸ್ ಅಲ್ಲಿ ಫಿಟ್ ಮಾಡ್ತಿದ್ದೀರಾ ಅಂದ್ರೇನು ಆ ಬ್ಲೌಸ್ ಅಲ್ಲಿ ಈ ಒಂದು ಪ್ಯಾಡ್ ಇರೋದೇ ಕಾಣಿಸಲ್ಲ. ನಿಮ್ಗೆ ಸ್ವೆಟ್ ಮಾತ್ರ ಅದೇನ್ ಮಾಡುತ್ತಂದ್ರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನೋಡಿ ಇವಾಗ ಹೇಗೆ ಇದನ್ನ ಫಿಕ್ಸ್ ಮಾಡೋದಂತ ತೋರಿಸ್ತೀನಿ. ಸೊ ನಿಮ್ ಸ್ಯಾರಿನ ಈ ತರ ಅಂಡರ್ ಆರ್ಮ್ ಪಾರ್ಟ್ ಇರುತ್ತಲ್ವಾ, ಅಂಡರ್ ಆರ್ಮ್ ಪಾರ್ಟ್ ಅಲ್ಲಿ ಈ ಚಿಕ್ಕ ಏರಿಯಾ ಬಂದ್ಬಿಟ್ಟು ಮೇಲೆ ಬರಂಗು, ಸ್ಲೀವ್ಸ್ ಮೇಲೆ ಬರಂಗು, ಈ ದೊಡ್ಡ ಪಾರ್ಟ್ ಇದೆಯಲ್ಲ ಅದು ನಿಮ್ಮ ಸೈಡ್ ಅಲ್ಲಿ ಬರಂಗು ನೀವು ಬಂದ್ಬಿಟ್ಟು ಸ್ಟಿಕ್ ಮಾಡ್ಕೋಬೇಕು. ಸೊ ಈ ತರ ನಿಮ್ ಬ್ಲೌಸ್ ನ ಈ ತರ ಇಟ್ಕೊಳ್ಳಿ. ಒಳಗೆ ನೋಡಿ ಬ್ಲೌಸ್ ಕೆಳಗಡೆ ಹ್ಯಾಂಡ್ ಕೆಳಗಡೆ ಇದೆ ಅಂಡ್ ಬಾಡಿ ಪಾರ್ಟ್ ಬಂದ್ಬಿಟ್ಟು ನಿಮ್ ಕಡೆ ಇದೆ. ಸೊ ಇದ್ರಲ್ಲಿ ಸೆಂಟ್ರಲ್ಲಿ ಗಮ್ ಇರಲ್ಲ, ಸೊ ಮೇಲೆ ಮಾತ್ರನೇ ಗಮ್ ಇರುತ್ತೆ. ಸೊ ಈ ತರ ಓಪನ್ ಮಾಡ್ಬಿಟ್ಟು ಇದನ್ನ ಸೆಂಟ್ರಲ್ಲಿ ಇಟ್ಬಿಟ್ಟು ಜಸ್ಟ್ ಇದನ್ನ ಸ್ಟಿಕ್ ಮಾಡಿ ಬಿಟ್ಬಿಡಿ. ಇವಾಗ ಮೇಲೆಗಡೆ ಸ್ಟಿಕ್ ಆಯ್ತು. ಇವಾಗ ಸೈಡ್ಸ್ಗೆ ಬಂದ್ಬಿಟ್ಟು ಓಪನ್ ಮಾಡ್ಬಿಟ್ಟು ಅಗೇನ್ ಹೀಗೆ ಸ್ಟಿಕ್ ಮಾಡಿ. ಸೊ ನೋಡಿ ನಿಮ್ಗೆ ಆಚೆ ಕಡೆ ಇರೋದೇ ಕಾಣಿಸಲ್ಲ, ಅಷ್ಟು ನೀಟಾಗಿರುತ್ತೆ. ಅಂಡ್ ನಿಮ್ ಇದನ್ನ ಸ್ಟಿಕ್ ಮಾಡೋ ಇನ್ನೊಂದು ಉದ್ದೇಶ ಏನಂದ್ರೆ ಸಮ್ಟೈಮ್ಸ್ ಸ್ವೆಟ್ ಆಗಿ ಏನಾಗುತ್ತೆ ಅಂದ್ರೆ ಬ್ಲೌಸ್ ಅಲ್ಲಿರೋ ಬ್ಲೌಸ್ ಕಲರೇ ಚೇಂಜ್ ಆಗಿರುತ್ತೆ. ನೀವು ನೋಡಿರ್ತೀರಾ, ಇಲ್ಲಿ ಲೈಟ್ ಕಲರ್ ಇರುತ್ತೆ, ಇಲ್ಲಿ ಮಾತ್ರ ಸ್ವೆಟ್ನೆಸ್ ಇಂದ ಡಾರ್ಕ್ ಕಲರ್ ಆಗಿರುತ್ತೆ. ಅಂಡ್ ನಾವು ಬಂದ್ಬಿಟ್ಟು ರೇಷ್ಮೆ ಸೀರೆ ಎಲ್ಲ ನಾವು ಪದೇ ಪದೇ ವಾಶ್ ಮಾಡಲ್ಲ ಅಲ್ವಾ, ಒನ್ಸ್ ಯೂಸ್ ಮಾಡಿ ನಾವು ವಾಶ್ ಮಾಡಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ವೆಯ್ಟ್ ಮಾಡಿ ಒಂದ್ 4-5 ಸಲ ನಾವು ಡ್ರೇಪ್ ಮಾಡಾದ್ಮೇಲೆ ನಾವು ಬಂದ್ಬಿಟ್ಟು ಡ್ರೈ ಕ್ಲೀನ್ ಮಾತ್ರ ಕೊಡ್ತೀವಿ. ಆ ಡ್ರೈ ಕ್ಲೀನ್ ಅವರು ಫುಲ್ ವಾಶ್ ಮಾಡಲ್ಲ, ಎಲ್ಲಿ ಕಲೆ ಇದೆಯೋ ಅಲ್ಲಿ ಮಾತ್ರ ಅವರು ಅದನ್ನ ವಾಶ್ ಮಾಡ್ಬಿಟ್ಟು ಕೊನೆಗೆ ಏನ್ ಮಾಡ್ತಾರೆ ಜಸ್ಟ್ ವಾಟರ್ ಅಲ್ಲಿ ಡಿಪ್ ಮಾಡಿ ನಮ್ಗೆ ಡ್ರೈ ಮಾಡಿ ಅಯನ್ ಮಾಡಿ ಕೊಟ್ಬಿಡ್ತಾರೆ. ಸೊ ಈ ತರ ನಾವು ಮಾಡೋದ್ರಿಂದ ನಮ್ಗೆ ಬಂದ್ಬಿಟ್ಟು ಸ್ಯಾರಿ ಬಂದ್ಬಿಟ್ಟು ಬ್ಲೌಸ್ ಬಂದ್ಬಿಟ್ಟು ನಮ್ಗೆ ಫೇಡ್ ಆಗಲ್ಲ. ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಾನು ಇನ್ನೊಂದು ಸ್ಯಾರಿಯಲ್ಲಿ ಇಲ್ಲಿ ಫುಲ್ ನೀವು ಇಲ್ಲೇ ನೋಡ್ಬೋದು ನೋಡಿ, ಕಲರ್ ಚೇಂಜ್ ಆಗುತ್ತೆ. ನಮ್ಗೆ ಏನಾಗುತ್ತೆ ಸ್ವೆಟ್ ಅಲ್ಲಿರೋ ವಾಟರ್ ಎಲ್ಲ ಏನಾಗುತ್ತೆ ನಮ್ಮ ಬ್ಲೌಸ್ ಅಲ್ಲಿರೋ ಥ್ರೆಡ್ ನಾಗ್ಲಿ ಫೇಡ್ ಮಾಡ್ಬಿಡುತ್ತೆ. ಸೊ ಈ ತರ ನಾವು ಯೂಸ್ ಮಾಡೋದ್ರಿಂದ ನಮ್ಗೆ ಬಂದ್ಬಿಟ್ಟು ಸ್ವೆಟ್ಟಿಂಗ್ ಇದು ಆಚೆ ಬರಲ್ಲ ಅಂಡ್ ಬ್ಲೌಸ್ ನಿಮ್ಗೆ ಬಂದ್ಬಿಟ್ಟು ತುಂಬಾ ದಿನ ಬಾಳ್ಕೆ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಅಯನ್ ಬಾಕ್ಸ್. ಸೊ ಅಯನ್ ಬಾಕ್ಸ್ ಅಲ್ಲಿ ನಮ್ಮ ಹತ್ರ ಜಾಸ್ತಿ ವೆರೈಟೀಸ್ ಆಫ್ ಅಯನ್ ಬಾಕ್ಸ್ ಇದೆ. ನಮ್ಮ ಹತ್ರ ಡ್ರೈ ಐರನ್ ಬಾಕ್ಸ್ ಇರುತ್ತೆ, ಮತ್ತೆ ನಾವು ಬಂದ್ಬಿಟ್ಟು ಸ್ಟೀಮ್ ಐರನ್ ಬಾಕ್ಸ್ ಅಂತ ಗೊತ್ತಿಲ್ದಿರನೆ ನಾವು ಮನೆಯಲ್ಲಿ ಸ್ಟೀಮ್ ಐರನ್ ಬಾಕ್ಸ್ ನ ಇಟ್ಟಿರ್ತೀವಿ. ಸೊ ನಿಮ್ಗೆ ಈ ತರ ವಾಟರ್ ಟ್ಯಾಂಕ್ ಕೊಟ್ಬಿಟ್ಟು ಈ ತರ ನಿಮ್ಗೆ ಈ ತರ ಓಪನಬಲ್, ಓಕೆನಾ? ಸೊ ಈ ತರ ಓಪನಬಲ್ ನಿಮ್ಗೆ ಬಂದ್ಬಿಟ್ಟು ಸ್ಟೀಮ್ ಐರನ್ ಬಾಕ್ಸ್ ಸಿಗುತ್ತೆ ಅಂಡ್ ಈ ತರ ನಾಬ್ ಕ್ಲೋಸ್ ಆಗಿರೋ ಸ್ಟೀಮ್ ಐರನ್ ಬಾಕ್ಸ್ ಸಿಗುತ್ತೆ. ನಿಮ್ಮ ಹತ್ರ ಇರೋ ಐರನ್ ಬಾಕ್ಸ್ ಅಲ್ಲಿ ಈ ತರ ಹೋಲ್ಸ್ ಇದ್ರೇನೆ ಅದು ಸ್ಟೀಮ್ ಐರನ್ ಬಾಕ್ಸ್, ಅದು ಡ್ರೈ ಐರನ್ ಬಾಕ್ಸ್ ಇಲ್ಲ. ಸೊ ಡ್ರೈ ಐರನ್ ಅಲ್ಲಿ ಏನಾಗುತ್ತೆ ಕೆಳಗಡೆ ಇದೆಯಲ್ಲ ಈ ಪಾರ್ಟ್ ಈ ತರ ಫುಲ್ ಕಂಪ್ಲೀಟ್ ಆಗಿ ಕ್ಲೋಸ್ಡ್ ಆಗಿ ಇರುತ್ತೆ. ಈ ತರ ಹೋಲ್ಸ್ ಇರೋ ಐರನ್ ಬಾಕ್ಸ್ ನಮ್ಗೆ ಯಾವಾಗೂ ಸ್ಟೀಮ್ ವರ್ಕ್ ಮಾತ್ರನೇ ಮಾಡುತ್ತೆ. ಅಂಡ್ ಕೆಲವೊಂದು ಮಿಷಿನ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ಇಲ್ಲಿ ಸ್ವಿಚಸ್ ಕೊಟ್ಟಿರ್ತಾರೆ, ಕೆಲವೊಂದ್ರಲ್ಲಿ ಬಂದ್ಬಿಟ್ಟು ಟರ್ನಿಂಗ್ ಇದನ್ನ ಕೊಟ್ಟಿರ್ತಾರೆ. ಸೊ ಆತರ ಟರ್ನಿಂಗ್ ಇರೋದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಟೋಮ್ಯಾಟಿಕ್ ಸ್ಟೀಮ್ ಬರುತ್ತೆ. ನಿಮ್ಗೆ ಅಲ್ಲಿ ಎಕ್ಸ್ಟ್ರಾ ಸ್ಟೀಮ್ ಪ್ರೊಡ್ಯೂಸ್ ಮಾಡಕ್ಕೆ ಯಾವ್ದೇ ಒಂದು ಅವಕಾಶ ಇರಲ್ಲ. ಓಕೆನಾ? ಸೊ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ ಇದನ್ನು ಸ್ಟೀಮೆ, ಇದನ್ನು ಸ್ಟೀಮೆ.
ಇದ್ರಲ್ಲಿ ಯೂಸೇಜ್ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಇದಕ್ಕೆ ಎರಡಕ್ಕೂ ಇರೋ ಡಿಫ್ರೆನ್ಸ್ ನಾನು ಹೇಳ್ಬಿಡ್ತೀನಿ. ಓಕೆನಾ? ಸೊ ನೀವು ಇನ್ ಕೇಸ್ ನೀವು ಪರ್ಚೇಸ್ ಮಾಡ್ತಿದ್ದೀರಾ, ನನಗೆ ಬಜೆಟ್ ಬೇರೆ 2000 ಇದೆ ಅಂದ್ರೆ, ನೀವು 2000 ರೇಂಜ್ ಅಲ್ಲಿರೋ ಒಂದು ಐರನ್ ಬಾಕ್ಸ್ ನ ಬೆಸ್ಟ್ ಐರನ್ ಬಾಕ್ಸ್ ನ ಚೂಸ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ನಾನೇನ್ ಹೇಳ್ತೀನಿ ಅಂದ್ರೆ, ಈ ತರ ನಿಮ್ಗೆ ಡಿಫ್ರೆಂಟ್ ಆಪ್ಷನ್ಸ್ ಇರೋ ತರ, ಸ್ಪ್ರೇ ಮಾಡಕ್ಕೂ ಮತ್ತೆ ಸ್ಟೀಮ್ ಕೊಡಕ್ಕೂ ಆಪ್ಷನ್ ಇರೋ ತರ ನೀವು ಬಂದ್ಬಿಟ್ಟು ನಿಮ್ಮ ಒಂದು ಐರನ್ ಬಾಕ್ಸ್ ನ ಚೂಸ್ ಮಾಡಿ ತಗೊಳ್ಳಿ. ಇನ್ನೊಂದು ಇವಾಗ ಫಿಲಿಪ್ಸ್ ಅಲ್ಲಿ ಒಂದಿದೆ 1700, ಅದೇನ್ ಮಾಡುತ್ತೆ ಅಂದ್ರೆ ಆಟೋಮೆಟಿಕ್ ಸ್ಟೀಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ತರ ತಗೋಬೇಡಿ. ನಿಮ್ಗೆ ಸ್ಟೀಮ್ ಬೇಕಾದ್ರೆ ನೀವು ಸ್ಟೀಮ್ ನ ಪ್ರೆಸ್ ಮಾಡೋ ತರ ಒಂದು ಆಪ್ಷನ್ ಇರೋ ಐರನ್ ಬಾಕ್ಸ್ ನ ತಗೊಳ್ಳಿ. ಓಕೆನಾ? ಸೊ ಇದ್ರಲ್ಲಿ ನಿಮ್ಗೆ ಈ ಒಂದು ಹೋಲ್ಸ್ ಯಾಕೆ ಕೊಟ್ಟಿರ್ತಾರ ಅಂದ್ರೆ, ಸ್ಟೀಮ್ ಆಚೆ ಬರಕ್ಕೆ. ಒನ್ಸ್ ನಾವು ಪ್ರೆಸ್ ಮಾಡುವಾಗ ನಮ್ಗೆ ಸ್ಟೀಮ್ ಆಚೆ ಬರುತ್ತೆ. ನೀವು ಕೇಳ್ಬೋದು ಇವಾಗ, ಯಾಕೆ ನಾವು ಸ್ಟೀಮ್ ಐರನ್ ಬಾಕ್ಸ್ ಯೂಸ್ ಮಾಡ್ಬೇಕಾ, ನಮ್ಮ ಮನೇಲಿ ಡ್ರೈ ಐರನ್ ಬಾಕ್ಸ್ ಇರೋದು, ನಾವು ಡ್ರೈಯೇ ಯೂಸ್ ಮಾಡ್ತೀವಿ ಅಂದ್ರೆ, ಕೆಲವೊಮ್ಮೆ ಕ್ಲೈಂಟ್ಸ್ ಬಂದ್ಬಿಟ್ಟು ನಮ್ಗೆ ಹೊಸ ಸ್ಯಾರಿ ಕೊಡಲ್ಲ. ಅವರು ಒಂದು ಅಷ್ಟು ಸಲ ಡ್ರೇಪ್ ಮಾಡಿರ್ತಾರೆ, ಅದನ್ನೇ ನಮ್ಗೆ ಬಂದ್ಬಿಟ್ಟು ಪ್ರೀ ಪ್ಲೀಟಿಂಗ್ ಕೊಡ್ತಾರೆ. ಅದೇನಾಗುತ್ತೆ ಅಂದ್ರೆ, ನಾವು ಇಲ್ಲಿ ಟಕ್-ಇನ್ ಮಾಡ್ತೀವಲ್ವಾ ಸ್ಯಾರಿ, ಅದನ್ನ ನಾವು ಪ್ರಾಪರ್ ಟಕ್-ಇನ್ ಮಾಡಿಲ್ಲ, ಅಲ್ಲಿ ನಮ್ಗೆ ಜಾಸ್ತಿನೇ ಕ್ರೀಸ್ ಲೈನ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಆತರ ಕ್ರಿಯೇಟ್ ಆಗಿರೋ ಸ್ಯಾರಿನ ನಾವು ಡ್ರೈ ಐರನ್ ಅಲ್ಲಿ ಯೂಸ್ ಮಾಡಿ ಐರನ್ ಮಾಡುವಾಗ ಕೆಲವೊಮ್ಮೆ ಪ್ರಾಪರ್ ಆಗಿ ಐರನ್ ಆಗಲ್ಲ. ನಾವು ಒನ್ಸ್ ಸ್ಟೀಮ್ ಕೊಟ್ಟು ಐರನ್ ಮಾಡುವಾಗ ನಿಮ್ಗೆ ಮೂರು ಸ್ವೈಪ್ ಅಲ್ಲೇ ಆ ಒಂದು ಏರಿಯಾ ಬಂದ್ಬಿಟ್ಟು ನೀಟ್ ಅಂಡ್ ಫಿನಿಶ್ ಆಗಿ ಐರನ್ ಆಗ್ಬಿಡುತ್ತೆ. ಸೊ ನಾವೇನ್ ಮಾಡ್ತೀವಿ, ಅಲ್ಲಿ ನಾವು ನೀರ್ ಹಾಕಿ ಐರನ್ ಮಾಡ್ತೀವಿ ಅಲ್ವಾ. ಡ್ರೈ ಐರನ್ ಯೂಸ್ ಮಾಡುವಾಗ ನಾವೇನ್ ಮಾಡ್ತೀವಿ, ನೀರ್ನ ಸ್ಪ್ರಿಂಕಲ್ ಮಾಡಿ ಯೂಸ್ ಮಾಡ್ತೀವಿ. ಹೇಗೆ ಸ್ಪ್ರಿಂಕಲ್ ಮಾಡ್ತೀವಿ, ನಾವು ಸ್ಪ್ರೇ ಮಾಡಲ್ಲ, ಕೈಯಲ್ಲಿ ನೀರ್ ತಗೊಂತೀವಿ, ಜಸ್ಟ್ ಈ ತರ ಸ್ಪ್ರಿಂಕಲ್ ಮಾಡ್ತೀವಿ ಇದ್ರ ಮೇಲೆ ಅಲ್ವಾ. ಆತರ ಮಾಡುವಾಗ ಏನಾಗುತ್ತೆ ಅಂದ್ರೆ, ನಾವು ಐರನ್ ಮಾಡುವಾಗ ಕಂಪ್ಲೀಟ್ ಆಗಿ ವಾಟರ್ ಡ್ರೈ ಆಗಿರಲ್ಲ. ಸೊ ಅದನ್ನ ನಾವು ಇವಾಗ ಕ್ಲೈಂಟ್ 1 ಮಂತ್ ಮುಂದೆನೆ ನಮ್ಮ ಹತ್ರ ಬಂದ್ಬಿಟ್ಟು ಪ್ರೀ ಪ್ಲೀಟಿಂಗ್ ಕೊಟ್ಟಿರ್ತಾರೆ. ಸೊ ಅವರು ಡ್ರೇಪ್ ಮಾಡ್ಕೊಳ್ಳೋದು ನೋಡಿದ್ರೆ 2 ಮಂತ್ಸ್ ಆಮೇಲೆ ನಾವು ಡ್ರೇಪ್ ಮಾಡ್ಕೋಬಹುದು. ಸೊ ನಾವೇನ್ ಮಾಡ್ತೀವಿ, ಅಲ್ಲಿ ನಾವು ಐರನ್ ಮಾಡ್ತೀವಿ, ಅಲ್ಲಿ ಡ್ರೈ ಆಗ್ಬಿಟ್ಟಿರುತ್ತೆ, ನಾವು ಅನ್ಕೊಂತೀವಿ ಓಕೆ ಆ ಪ್ಲೇಸ್ ಬಂದ್ಬಿಟ್ಟು ಡ್ರೈ ಆಗ್ಬಿಟ್ಟಿದೆ, ಸೊ ಇನ್ನ ಅಲ್ಲಿ ವಾಟರ್ ಕಂಟೆಂಟ್ ಇಲ್ಲ ಅಂತ ಅನ್ಕೊಂತೀವಿ. ಬಟ್ ನೀವ್ ಯಾವಾಗ ನೋಡಿದೀರಾ, ನೀವು ಐರನ್ ಮಾಡಿ ತಿರ್ಗಾ ಆ ಪ್ಲೇಸ್ ನ ಟಚ್ ಮಾಡಿ ನೋಡುವಾಗ ವಾಟರ್ ಕಂಟೆಂಟ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಆತರ ವಾಟರ್ ಇರುವಾಗ ನಾವು ಅದನ್ನ ಹಾಗೆ ನಾವು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಬಿಟ್ರೆ, ಒಂದು ಕವರ್ ಅಲ್ಲಿ ಹಾಕಿ ನಾವು ಪ್ಯಾಕ್ ಮಾಡಿ ಕೊಟ್ಬಿಟ್ರೆ, ನಿಮ್ಗೆ ಅಲ್ಲಿ ಬಂದ್ಬಿಟ್ಟು ಗಾಳಿ ಹೋಗಕ್ಕೆ ಜಾಗ ಇರಲ್ಲ, ಹೇರ್ ಸರ್ಕ್ಯುಲೇಷನ್ ಇರಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಫಂಗಸ್ ಕ್ರಿಯೇಟ್ ಆಗುತ್ತೆ. ನಾವು ನೋಡಿರ್ಬೋದು, ನಾವು ಮನೇಲಿ ಯಾವ್ದಾದ್ರು ಬಟ್ಟೆ ಒರೆಸಿ ಮರ್ತಿ ಸೈಡ್ ಅಲ್ಲಿ ಇಟ್ಬಿಟ್ಟಿದ್ರೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಕಣ್ಣು ಗೊತ್ತಾಗಿ ನಾವು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಫಂಗಸ್ ಗ್ರೀನ್ ಆಗಿ ಸ್ಪಾಟ್ ಆಗಿರುತ್ತೆ. ಸೊ ಆ ತರ ಸ್ಯಾರಿಯಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಬಂದ್ಬಿಟ್ಟು ಸ್ಟೀಮ್ ಐಯನ್ನ ಪ್ರಿಫರಬಲ್ ಆಗಿ ತಗೊಳ್ಳಿ ಅಂತ ಹೇಳ್ತೀವಿ. ಇನ್ ಕೇಸ್ ಇಲ್ಲ ಮ್ಯಾಮ್, ನನ್ನ ಹತ್ರ ಆಲ್ರೆಡಿ ನಾನು ಪರ್ಚೇಸ್ ಮಾಡ್ಬಿಟ್ಟಿದೀನಿ ಅಂದ್ರೆ, ಸ್ಪ್ರೇ ಬಾಟಲ್ ಬರುತ್ತೆ ಗೊತ್ತಾ, ಆತರ ಸ್ಪ್ರೇ ಬಾಟಲ್ ನ ಯೂಸ್ ಮಾಡಿ ವಾಟರ್ ಸ್ಪ್ರೇ ಮಾಡಕ್ಕೆ ಇಟ್ಕೊಳ್ಳಿ. ಓಕೆನಾ? ಸೊ ಆತರ ನೀವು ಬಂದ್ಬಿಟ್ಟು ಅದನ್ನ ಯೂಸೇಜ್ ಮಾಡಿ ಇಟ್ಕೋಬಹುದು. ಸೊ ಇದ್ರಲ್ಲಿ ಏನೆಲ್ಲ ಫ್ಯೂಚರ್ಸ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಗೆ ವಾಟರ್ ಫಿಲ್ ಮಾಡಕ್ಕೆ ಈ ತರ ಹೋಲ್ಸ್ ಕೊಟ್ಟಿರ್ತಾರೆ, ಇಲ್ಲಿ ನಾವು ವಾಟರ್ ನ ಫಿಲ್ ಮಾಡ್ಕೋಬೇಕು. ಸೊ ಕೆಲವೊಂದು ಐರನ್ ಬಾಕ್ಸ್ ಅಲ್ಲಿ ನಿಮ್ಗೆ ಈ ತರ ಕ್ಲೋಸಿಂಗ್ ಪಾರ್ಟ್ ನ ಕೊಟ್ಟಿರಲ್ಲ. ಸೊ ಈ ತರ ಓಪನ್ ಆಗೇ ಇರುತ್ತೆ, ಅದನ್ನು ಸ್ಟೀಮ್ ಐರನ್ ಬಾಕ್ಸ್. ಸೊ ನಿಮ್ಗೆ ಇಲ್ಲಿ ನೀವು ವಾಟರ್ ಹಾಕಿದ ತಕ್ಷಣ ಇಲ್ಲಿ ನಿಮ್ಗೆ ಬಂದ್ಬಿಟ್ಟು ವಾಟರ್ ಟ್ಯಾಂಕ್ ಅನ್ನೋದು ಇರುತ್ತೆ. ಕೆಲವೊಂದು ಹೈಯರ್ ಅಂಡ್ ರೇಂಜ್ ಅಲ್ಲಿ ಇರೋ ಒಂದು 10,000 18,000 ಮೇಲೆ ಇರೋ ಐರನ್ ಬಾಕ್ಸ್ ಎಲ್ಲ ನೀವು ನೋಡಿದ್ರೆ, ಅದ್ರಲ್ಲಿ ಈ ತರ ಟ್ಯಾಂಕ್ಸ್ ನ ಸಪರೇಟ್ ಆಗಿ ಕೊಟ್ಟಿರ್ತಾರೆ. ನಿಮ್ಗೆ ಬಂದ್ಬಿಟ್ಟು ಭಾರ ಇರಲ್ಲ ಐರನ್ ಬಾಕ್ಸ್. ಓಕೆನಾ? ಸೊ ಆತರ ಐರನ್ ಬಾಕ್ಸ್ ಅಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅಂಡ್ ವಾಟರ್ ಟ್ಯಾಂಕ್ ನ ಒಂದು ಸ್ಟೋರೇಜ್ ಬಂದ್ಬಿಟ್ಟು ನಮ್ಗೆ ಜಾಸ್ತಿ ಇರುತ್ತೆ. ಇದ್ರಲ್ಲೆಲ್ಲ ನಿಮ್ಗೆ 200-300 ml ಆತರ ಮಾತ್ರನೇ ಇರುತ್ತೆ. ಅದ್ರಲ್ಲಿ ನಿಮ್ಗೆ ಲೈಕ್ ಆಲ್ಮೋಸ್ಟ್ 1 ಲೀಟರ್ ಆತರ ನೀವು ಬಂದ್ಬಿಟ್ಟು ನೀರ್ನ ಫಿಲ್ ಮಾಡಿ ಸಪರೇಟ್ ಆಗಿ ಇಟ್ಕೊಂಡು ನೀವು ಅದನ್ನ ಐರನ್ ಮಾಡ್ಬೋದು. ಸೊ ನೀವು ಇಲ್ಲಿ ವಾಟರ್ ಫಿಲ್ ಮಾಡುವಾಗ ಎಲ್ಲಿವರೆಗೂ ಫಿಲ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಮ್ಯಾಕ್ಸ್ ಲೆವೆಲ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಮ್ಯಾಕ್ಸ್ ಲೆವೆಲ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿವರೆಗೂ ನೀವು ವಾಟರ್ ನ ಫಿಲ್ ಮಾಡ್ಕೋಬೇಕು. ವಾಟರ್ ನ ಫಿಲ್ ಮಾಡಿದ ನಂತರ ನೀವು ಇವಾಗ ಸ್ಯಾರಿನ ಸಿಲ್ಕ್ ಮೋಡಲ್ ಇಟ್ಕೋಬೇಕು. ಇಲ್ಲಿ ನಿಮ್ಗೆ ಮೋಡ್ಸ್ ಕೊಟ್ಟಿರ್ತಾರೆ, ಯಾವ ಮೋಡಲ್ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ಮೋಡ್ ಕೊಟ್ಟಿರ್ತಾರೆ. ಸಿಲ್ಕ್, ಕಾಟನ್, ನೈಲಾನ್ ಆ ತರ ನೀವು ಚೂಸ್ ಮಾಡಿ ಇಲ್ಲಿ ಬಂದ್ಬಿಟ್ಟು ನೀವು ಮೋಡ್ ಅನ್ನ ಸೆಲೆಕ್ಟ್ ಮಾಡಿ ಇಟ್ಕೋಬೇಕು. ಸೊ ಇಲ್ಲಿ ಇರೋ 2 ಬಟನ್, ಒಂದು ಬಂದ್ಬಿಟ್ಟು ಸ್ಟೀಮ್ ಬಟನ್ ಅಂಡ್ ಒಂದು ಬಂದ್ಬಿಟ್ಟು ಸ್ಪ್ರೇ ಬಟನ್. ಸೊ ನಿಮ್ ಈ ಐರನ್ ಬಾಕ್ಸ್ ಅಲ್ಲಿ ಲೆಫ್ಟ್ ಸೈಡ್ ಬರೋದು ಸ್ಟೀಮ್ ಬಟನ್, ಸ್ಪ್ರೇ ಬಟನ್, ರೈಟ್ ಸೈಡ್ ಅಲ್ಲಿ ಬರೋದು ಬಂದ್ಬಿಟ್ಟು ಸ್ಟೀಮ್ ಬಟನ್. ಸೊ ಅದಾದ ನಂತರ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಸ್ಟೀಮ್ ಬೇಕಾ ಬೇಡವಾ, ಇಲ್ಲ ನಮ್ಗೆ ಈ ಒಂದು ಮಿಷಿನ್ ಕ್ಲೀನ್ ಮಾಡೋದು ಯಾವ ತರ ಅನ್ನೋದಕ್ಕೂ ನಮ್ಗೆ ಇಲ್ಲಿ ಬಂದ್ಬಿಟ್ಟು ಈ ತರ ಸ್ವಿಚಸ್ ಅನ್ನ ಕೊಟ್ಟಿರ್ತಾರೆ. ಸೊ ಇವಾಗ ನಾವೊಂದು ಯಾವ್ದೇ ತರ ಮಿಷಿನ್ ಆಗ್ಲಿ, ಇವಾಗ ನಾವು ಬಂದ್ಬಿಟ್ಟು ಒಂದು ಕುಕ್ಕರ್ ಆಗ್ಲಿ, ಇಲ್ಲ ಯಾವ್ದೇ ತರ ಒಂದು ಮಿಷಿನ್ ಆಗ್ಲಿ, ನಾವು ಅದನ್ನ ಎಷ್ಟು ಮೇಂಟೆನೆನ್ಸ್ ಮಾಡ್ತೀವೋ ಅದ್ರ ಮೇಲೆ ಅದರ ವರ್ಕಿಂಗ್ ಒಂದು ಪ್ರೊಸೆಸ್ ಬಂದ್ಬಿಟ್ಟು ಇರುತ್ತೆ. ಸೊ ಅದೇ ತರನೇ ಐರನ್ ಬಾಕ್ಸ್. ಓಕೆನಾ? ಸೊ ಇವಾಗ ವಾಷಿಂಗ್ ಮಿಷಿನ್ ಅಂದ್ರೆ ಎವ್ರಿ 6 ಮಂತ್ಸ್ ಅವ್ರ ಸರ್ವಿಸ್ ಸೆಂಟರ್ ಇಂದ ಕಾಲ್ ಮಾಡ್ತಾರೆ, ನಮ್ಗೆ ಸರ್ವಿಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ಐರನ್ ಬಾಕ್ಸ್ ಯಾರು ಆತರ ಮಾಡಲ್ಲ. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಸೆಲ್ಫ್ ಕ್ಲೀನ್ ಅಂತ ಒಂದು
ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಇದು ನೀವು ಹೇಗೆ ಯೂಸೇಜ್ ಮಾಡ್ತೀರೋ ಆತರ. ಇವಾಗ ನೀವು ರೆಗ್ಯುಲರ್ ಬೇಸಿಸ್ ಡೈಲಿ ನಾನು ಐರನ್ ಮಾಡಿ ಕೊಡ್ತಾ ಇದ್ದೀನಿ, ಇಲ್ಲ ನಾನು ಡೈಲಿ ನನ್ನ ಮಕ್ಳಿಗೆ ಐರನ್ ಮಾಡಿರ್ತೀನಿ ಅಂದ್ರೆ ಎವ್ರಿ 15 ಡೇಸ್ ಒನ್ಸ್ ಬಂದ್ಬಿಟ್ಟು ನೀವು ಇದನ್ನ ಕ್ಲೀನ್ ಮಾಡ್ಬೇಕು. ಯಾಕೆ ಕ್ಲೀನ್ ಮಾಡ್ಬೇಕು ಅಂದ್ರೆ ಇದ್ರಲ್ಲಿ ಹಾಕೊಂಡ್ ನೀರು ಬಂದ್ಬಿಟ್ಟು ನಾವು ವಾಟರ್ ಪ್ಯೂರಿಫೈ ವಾಟರ್ ಬರುತ್ತಲ್ವಾ, ಆರೋ ವಾಟರ್ ಅಂತೀವಲ್ವಾ, ಆರೋ ವಾಟರ್ ಹಾಕ್ಬೋದು, ಇಲ್ಲಾಂದ್ರೆ ಕ್ಯಾನ್ ವಾಟರ್ ಹಾಕ್ಬೋದು. ಈ ತರ ಕುಡಿಯೋ ನೀರ್ ಮಾತ್ರನೇ ಹಾಕ್ಬೋದು. ನಾವು ವಾಷಿಂಗ್ ಯೂಸ್ ಮಾಡೋ ಯಾವ್ದೇ ತರ ವಾಟರ್ನ ಇದ್ರಲ್ಲಿ ಹಾಕ್ಬಾರ್ದು. ಅದ್ರಲ್ಲಿರೋ ಹಾರ್ಡ್ ವಾಟರ್ ಸ್ಟೇನ್ ಏನ್ ಮಾಡುತ್ತಂದ್ರೆ ನಮ್ ಮಿಷಿನ್ ನ ಹಾಲ್ ಮಾಡ್ಬಿಡುತ್ತೆ. ಓಕೆನಾ? ಸೊ ಅದನ್ನ ಯಾವ ತರ ಕ್ಲೀನ್ ಮಾಡೋದಂದ್ರೆ ವಾಟರ್ನ ಫಿಲ್ ಮಾಡ್ಬಿಟ್ಟು ಒಂದು 10 ಮಿನಿಟ್ಸ್ ಮಿಷಿನ್ ಆನ್ ಮಾಡಿ ಬಿಟ್ಬಿಟ್ಟು ಇಲ್ಲಿ ಒಂದು ಸ್ವಿಚ್ ಇರುತ್ತೆ ನಿಮ್ಗೆ, ಸೆಲ್ಫ್ ಕ್ಲೀನ್ ಅಂತ ಇಲ್ಲಿದೆ ನೋಡಿ, ಸೆಲ್ಫ್ ಕ್ಲೀನ್ ಅಂತ ಇರುತ್ತೆ. ಸೊ ಈ ಸ್ವಿಚ್ ನ ನೀವು ಸೆಲ್ಫ್ ಕ್ಲೀನ್ ಗೆ ಪುಷ್ ಮಾಡ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಮಿಷಿನ್ ಆನ್ ಮಾಡ್ಬಿಟ್ಟು ಆಮೇಲೆ ಸ್ಟೀಮ್ ಬಟನ್ ನ ಪ್ರೆಸ್ ಮಾಡ್ತಾ ಇರುವಾಗ ನಿಮ್ಗೆ ಇನ್ ಕೇಸ್ ಒಳಗಡೆ ನೀವು ಯಾವ್ದಾದ್ರು ಹಾರ್ಡ್ ವಾಟರ್ ಹಾಕಿದ್ರೆ, ಉಪ್ಪು ನೀರು ಹಾಕಿದ್ರೆ ಅದು ಬಂದ್ಬಿಟ್ಟು ನಿಮ್ಗೆ ರಿಮೂವ್ ಆಗಿ ಬಿಡುತ್ತೆ. ಸೊ ನೀವು ಸ್ಟೀಮ್ ಬಟನ್ ಪ್ರೆಸ್ ಮಾಡುವಾಗ ಈ ಹೋಲ್ಸ್ ಇಂದ ನಿಮ್ಗೆ ಬಂದ್ಬಿಟ್ಟು ಅದು ರಿಲೀಸ್ ಆಗಿ ಆಚೆ ಬರುತ್ತೆ. ಹೇಳಿ ಮ್ಯಾಮ್. ರಾಧಾ ಮ್ಯಾಮ್, ವಿಡಿಯೋ ಬರ್ತಾ ಇಲ್ಲ. ವಿಡಿಯೋ ಬರ್ತಿಲ್ವಾ? ಎಲ್ಲರಿಗೂ ಬರ್ತಿಲ್ವಾ? ಬರ್ತಿದೆ ಬೇರೆ ಬರ್ತಿದೆ, ಬರ್ತಿದ್ಯಾ ವಿಡಿಯೋ? ಬರ್ತಾ ಇದೆ. ಸೊ ನೀವ್ ಒಂದ್ಸಲಿ ಎಂಡ್ ಮಾಡ್ಕೊಂಡು ತಿರ್ಗಾ ಬನ್ನಿ ಮ್ಯಾಮ್. ಓಕೆ. ಬೇರೆ ಬರ್ತಿದ್ಯಲ್ಲ, ವಿಡಿಯೋ ಕಾಣಿಸ್ತಿದ್ಯಲ್ಲ? ಕಾಣ್ತಿದೆ. ಓಕೆ ಓಕೆ ಓಕೆನಾ? ಸೊ ಈ ತರ ನಾವ್ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಸೊ ಕ್ಲೀನ್ ಮಾಡುವಾಗ ಯಾವ ತರ ಅದು ನಮ್ಗೆ ಹಾರ್ಡ್ ವಾಟರ್ ಆಚೆ ಬರ್ತಿದೆ ಅಂತ ಗೊತ್ತಾರೆ. ಈ ಸಾಲ್ಟ್ ಇರುತ್ತಲ್ಲ, ಸಾಲ್ಟ್ ನ ಡಾರ್ಕ್ ಕಲರ್ ಡಾರ್ಕ್ ಎಲ್ಲೋ ತರ, ಇಲ್ಲಾಂದ್ರೆ ಸಮಟೈಮ್ಸ್ ಲೈಟ್ ಎಲ್ಲೋ ಆ ತರ ನಮ್ಗೆ ಈ ಒಂದು ಸ್ಟೀಮ್ ಬರೋ ಕಡೆಯಿಂದ ಆಚೆ ಕಡೆ ಬರುತ್ತೆ. ನಿಮ್ಗೆ ಇನ್ ಕೇಸ್ ಒಳಗಡೆ ಯಾವ್ದೇ ತರ ಹಾರ್ಡ್ ವಾಟರ್ ಸ್ಟೈನ್ ಇಲ್ಲ ಅಂದ್ರೆ ಅದು ಬರಲ್ಲ. ಸೊ ಇವಾಗ ಈ ಒಂದು ಮಿಷಿನ್ ಬಗ್ಗೆ ಹೇಳ್ಬಿಟ್ಟೆ. ಇವಾಗ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಇದು ಫುಲ್ ಅಂಡ್ ಫುಲ್ ಆಟೋಮೆಟಿಕ್. ನಿಮ್ಗೆ ಯಾವ್ದೇ ತರ ಸೆಟ್ಟಿಂಗ್ ಇಡಕ್ಕೆ ಅವಶ್ಯಕತೆ ಇಲ್ಲ. ಯಾವ್ದೇ ತರ ಫ್ಯಾಬ್ರಿಕ್ ನೀವು ನೋಡಿ ಅದನ್ನ ಯಾವ ಫ್ಯಾಬ್ರಿಕ್ ಅಂತ ಅದ್ರ ಅಕಾರ್ಡಿಂಗ್ ಸೆಟ್ಟಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದು ಫುಲ್ ಅಂಡ್ ಫುಲ್ ಆಟೋಮೆಟಿಕ್. ಅಂಡ್ ಇದ್ರ ಒಂದು ಸ್ಪೆಷಲ್ ಏನಂದ್ರೆ ನೀವು ಯಾವ್ದೇ ತರ ಫ್ಯಾಬ್ರಿಕ್ ಇಟ್ರೇನೋ ಅದು ಇದನ್ನ ಬರ್ನ್ ಮಾಡಲ್ಲ. 100% ಇದಕ್ಕೆ ನಾನ್ ಬರ್ನ್ ಗ್ಯಾರಂಟಿ ಕೊಟ್ಟಿರ್ತಾರೆ. ಈ ಒಂದು ಮಿಷಿನ್, ಈ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು ಫಿಲಿಪ್ಸ್ ಅಲ್ಲಿ ಪರ್ಫೆಕ್ಟ್ ಕೇರ್ ಪವರ್ ಲೈಫ್ ಅಂತ. ಓಕೆನಾ? ಸೊ ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಇದರ ಕೋಟಿಂಗ್ ಅಷ್ಟೇ ನಿಮ್ಗೆ ನೋಡಿ ಡಿಫ್ರೆಂಟ್ ಇರುತ್ತೆ. ನಮ್ಗೆ 3 ತರ ಕೋಟಿಂಗ್ ಬರುತ್ತೆ. ಒಂದು ಬಂದ್ಬಿಟ್ಟು ಐನಿಂಗ್ ಕೋಟಿಂಗ್, ಒಂದು ಬಂದ್ಬಿಟ್ಟು ಕಾಪರ್ ಕೋಟಿಂಗ್, ಒಂದು ಬಂದ್ಬಿಟ್ಟು ಸೆರಾಮಿಕ್ ಕೋಟಿಂಗ್. ಈ ಸೆರಾಮಿಕ್ ಕೋಟಿಂಗ್ ಇರೋದ್ರಿಂದ ಈ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಮಿಷಿನ್ ಬಂದ್ಬಿಟ್ಟು ನಮ್ಗೆ ಯಾವ್ದೇ ತರ ಫ್ಯಾಬ್ರಿಕ್ ಅನ್ನ ಬರ್ನ್ ಮಾಡಲ್ಲ. ನೀವು ಬಟ್ಟೆ ಮೇಲೆ 10 ನಿಮಿಷ 20 ನಿಮಿಷ ಇಟ್ಬಿಟ್ಟು ಹೋದ್ರೇನು ಇದು ಬರ್ನ್ ಮಾಡಲ್ಲ. ಅದೇ ಈ ತರ ಇರೋ ಐರನ್ ಬಾಕ್ಸ್ ಏನ್ ಮಾಡುತ್ತೆ ಅಂದ್ರೆ ಬರ್ನ್ ಮಾಡುತ್ತೆ. ಅದು ಆಮೇಲೆ ಏನಾಗುತ್ತೆ ಅಂದ್ರೆ ಈ ತರ ನಮ್ಗೆ ಡಾರ್ಕ್ ಆಗಿ ಆ ಒಂದು ಸ್ಟೈನ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಇದನ್ನ ನಾವು ಬೇರೆ ಒಂದು ಬಟ್ಟೆ ಯೂಸ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಇದ್ರಲ್ಲಿರೋ ಈ ಸ್ಟೈನ್ ಎಲ್ಲ, ಈ ಬಟ್ಟೆದು ಕಲೆ ಎಲ್ಲ ಆ ಬಟ್ಟೆಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ? ಸೊ ಇದ್ರಲ್ಲೂ ನಿಮ್ಗೆ ಸೇಮ್ ಪ್ರೊಸೀಜರ್ ನಿಮ್ಗೆ ಬಂದ್ಬಿಟ್ಟು ಅದರಲ್ಲಿ ಸೆಲ್ಫ್ ಕ್ಲೀನ್ ಅಂತ ಕೊಟ್ಟಿದ್ರು, ಇದ್ರಲ್ಲಿ ಕ್ಲಾಕ್ ಕ್ಲೀನ್ ಅಂತ ಕೊಟ್ಟಿರ್ತಾರೆ. ಸೊ ಇದು ಬಂದ್ಬಿಟ್ಟು ಈ ತರ ಓಪನ್ ಮಾಡ್ಬಿಟ್ಟು ವಾಟರ್ನ ಫಿಲ್ ಮಾಡ್ಬೇಕು. ಅಂಡ್ ನಿಮ್ಗೆ ಇದರಲ್ಲಿ 1 ಮಿನಿಟ್ಗೆ ನಿಮ್ಗೆ 45 ಗ್ರಾಮ್ ಅಷ್ಟು ನಿಮ್ಗೆ ಬಂದ್ಬಿಟ್ಟು ಸ್ಟೀಮ್ ಅನ್ನೋದು ಆಚೆ ಕಡೆ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐನಿಂಗ್ ಟೇಬಲ್. ಐನಿಂಗ್ ಟೇಬಲ್ ಅಂತ ಬರುವಾಗ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಪ್ಲೇಸ್ ಇದೆಯೋ ನೀವು ಅಲ್ಲಿ ಅಯನ್ ಮಾಡ್ಕೋಬಹುದು. ಅಯನ್ ಮಾಡುವಾಗ ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಪಲ್ಲು ಪ್ಲೀಟ್ ಮಾಡ್ತಾ ಐರನ್ ಮಾಡ್ಕೊಂಡು, ಆಮೇಲೆ ಚೆಸ್ಟ್ ಪ್ಲೀಟ್ ಅರೇಂಜ್ ಮಾಡ್ತಾ ಐರನ್ ಮಾಡ್ಕೊಂಡು, ಅಂಡ್ ದೆನ್ ಸೆಂಟರ್ ಪ್ಲೀಟ್ ಐರನ್ ಮಾಡ್ಕೊಂತೀನಿ. ಬಟ್ ಕೆಲವೊಮ್ಮೆ ನಿಮ್ಮ ಹತ್ರ ಇವಾಗ ನೀವು ನೆಲದ ಮೇಲೆನೆ ಮಾಡ್ತೀರಾ, ಫ್ಲೋರ್ ಮೇಲೆನೆ ಮಾಡ್ತೀರಾ ಅಂದ್ರೆ ಫಸ್ಟ್ ಪಲ್ಲು ಪ್ಲೀಟ್ ನ ಅರೇಂಜ್ ಮಾಡ್ಕೊಳ್ಳಿ, ಆಮೇಲೆ ಸೆಂಟರ್ ಪ್ಲೀಟ್ ನ ಅರೇಂಜ್ ಮಾಡ್ಕೊಳ್ಳಿ. 2 ಐರನ್ ಮಾಡಾದ್ಮೇಲೆ ನೀವು ಬಂದ್ಬಿಟ್ಟು ಚೆಸ್ಟ್ ಪ್ಲೀಟ್ ನ ಅರೇಂಜ್ ಮಾಡ್ಬಿಟ್ಟು ಐನಿಂಗ್ ಅನ್ನ ಮಾಡ್ಕೊಳ್ಳಿ. ಓಕೆನಾ? ಸೊ ನೀವು ಒಂದು ಪ್ರೊಸೆಸ್ ಅಲ್ಲಿ ಮಾಡುವಾಗ ನಿಮ್ಗೆ ಬಂದ್ಬಿಟ್ಟು ಎಲ್ಲ ನೀವು ಆಲ್ರೆಡಿ ಪ್ಲೀಟ್ ಮಾಡಿ ಅಯನ್ ಮಾಡುವಾಗ ನಿಮ್ಗೆ ಹಾರ್ಡ್ಲಿ ಒಂದು 15 ಮಿನಿಟ್ಸ್ ಆಗುತ್ತೆ. ಇವಾಗ ನಾವು ಮಾಡ್ತಾನೆ ಅಯನ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇನ್ ಕೇಸ್ ನನ್ನ ಹತ್ರ ಐನಿಂಗ್ ಟೇಬಲ್ ಇಲ್ಲ ಅಂದ್ರೆ ನೀವು ಈ ತರ ಒಂದು ಮೆಥಡ್ ಫಾಲೋ ಮಾಡಬಹುದು. ಐನಿಂಗ್ ಟೇಬಲ್ ಅಂತ ನೀವು ನೋಡಿದ್ರೆ ನೀವು ನಿಯರ್ ಬೈ ಅಲ್ಲಿ ಪರ್ಚೇಸ್ ಮಾಡೋದು ಒಳ್ಳೇದು. ನಿಮ್ಗೆ ಒಂದ್ ಸ್ವಲ್ಪ ಕುಶನ್ ಇರೋ ತರ ನೀವು ಪರ್ಚೇಸ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನೀವು ಅಮೆಝಾನ್ ಅಲ್ಲೇ ಬಾಟ್ಲಾ ಅಂತ ಒಂದು ಬ್ರ್ಯಾಂಡ್ ಇದೆ. ನಿಮ್ಗೆ ಅದು 4,000 ರೇಂಜ್ ಅಲ್ಲಿ ಬರುತ್ತೆ. ಅದು ಬಾಟ್ಲಾ ಅನ್ನೋ ಬ್ರ್ಯಾಂಡ್. ಅದು ಚೆನ್ನಾಗಿದೆ. ನಿಮ್ಗೆ ವಿತ್ ವೈಸ್ ಒಂದ್ ಸ್ವಲ್ಪ ಬ್ರಾಡ್ ಆಗಿರುತ್ತೆ. ಅಂಡ್ ನಿಮ್ಗೆ ಅಯನ್ ಮಾಡೋಕ್ಕೂ ಅದ್ರಲ್ಲಿ ಬಂದ್ಬಿಟ್ಟು ಕುಶನ್ ಮತ್ತೆ ಎಲೆಕ್ಟ್ರಿಕ್ ವೈರ್ ನ ನೀವು ಸಪರೇಟ್ ಆಗಿ ಒಂದು ಟ್ರ್ಯಾಕ್ ಮಾಡಿ ಇಟ್ಕೊಳ್ಳೋಕೆ ಅದ್ರಲ್ಲಿ ಒಂದು ಸ್ಪೇಸ್ ಅಂತ ಕೊಟ್ಟಿರ್ತಾರೆ.
ಅದಕ್ಕೂ ಕಮ್ಮಿ ಇರೋ ಒಂದು ಐರನಿಂಗ್ ಟೇಬಲ್ ನೀವು ಹುಡುಕಿದ್ರೆ ಒಳಗಡೆ ಕುಶನ್ ಇರಲ್ಲ, ಬರೀ ಮೆಟಲ್ ಮಾತ್ರನೇ ಇರುತ್ತೆ. ಮೆಟಲ್ ಇರುವಾಗ ನೀವು ಕೆಳಗಡೆ ನೀವು ಯಾವುದೇ ತರ ಟವಲ್ ಹಾಕಿ ಮಾಡಿದ್ರೇನೋ ಅದು ಬಂದ್ಬಿಟ್ಟು ಪ್ರಾಪರ್ ಆಗಿ ಕೂತ್ಕೊಳ್ಳಲ್ಲ. ಸೊ ನೀವು ಬಂದ್ಬಿಟ್ಟು ಒಂದು 2000 ಮೇಲೆ ಇರೋ ಒಂದು ಐರನಿಂಗ್ ಟೇಬಲ್ ನ ಪರ್ಚೇಸ್ ಮಾಡುವಾಗ ನಿಮ್ಗೆ ಬಂದ್ಬಿಟ್ಟು ಪ್ರಾಪರ್ ಆಗಿ ಇರುತ್ತೆ. ಇಲ್ಲಾಂದ್ರೆ ನಿಮ್ಮ ಮನೇಲಿ ಯಾವುದೇ ತರ ಟೇಬಲ್ ಇದ್ರೂ ಟೀಪ ಇದ್ರೇನು ಸರಿ, ನೀವು ಬಂದ್ಬಿಟ್ಟು ಐರನಿಂಗ್ ಮಾಡ್ಕೋಬಹುದು. ಓಕೆನಾ? ಸೊ ಪ್ರಾಡಕ್ಟ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ಸೊ ಪ್ರಾಡಕ್ಟ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಹೇಳಿ, ನಾನು ತಿರ್ಗಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರಿಗೂ ಪ್ರಾಡಕ್ಟ್ ಅಲ್ಲಿ ಡೌಟ್ ಇಲ್ವಾ? ಸೊ ನೆಕ್ಸ್ಟ್ ಟಾಪಿಕ್ ಹೋಗ್ಬೋದಾ? ಓಕೆನಾ? ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಾವು ಇವಾಗ ಮೆಷರ್ಮೆಂಟ್ಸ್. ನಂದು ಬಂದ್ಬಿಟ್ಟು ಯಾವ್ದೇ ತರ ಟೇಪ್ ಮೆಷರ್ಮೆಂಟ್ ನಾನು ಕೊಡಲ್ಲ. ನಾನು ಟೇಪ್ ಮೆಷರ್ಮೆಂಟ್ ಕೊಡೋದಂದ್ರೆ ಸಮ್ಟೈಮ್ಸ್ ನಿಮ್ ತರ ಕಲಿತಾರಲ್ಲ, ಅವ್ರು ಏನಂತಾರೆ, ನನ್ ಕೈ ಚಿಕ್ಕದಿದೆ, ನನ್ ಬೆರಳು ಚಿಕ್ಕದಿದೆ ಅಂತ ಹೇಳ್ತಾರೆ. ಅವ್ರಿಗೆ ಮಾತ್ರ ನಾನು ಟೇಪ್ ಮೆಷರ್ಮೆಂಟ್ ಕೊಡ್ತೀನಿ. ಜಸ್ಟ್ ಅ ಸೆಕೆಂಡ್. ಸೊ ನನ್ಗೆ ಶಾರ್ಟ್ ಇದೆ, ಹೈಟ್ ಇದೆ ಅಂತ ಹೇಳೋರಿಗೆ ಮಾತ್ರ ನಾನು ಬಂದ್ಬಿಟ್ಟು ಟೇಪ್ ಅನ್ನ ಪ್ರಿಫರ್ ಮಾಡಿ ತಗೊಳ್ಳಿ. ಅದು ಕೆಲವೊಂದು ಇಂಚಸ್ ಮಾತ್ರ. ಈ ಶೋಲ್ಡರ್ ಪ್ಲೀಟ್, ಪಲ್ಲು ಪ್ಲೀಟ್ ಮಾಡುವಾಗ ಚೆಸ್ಟ್ ಸ್ಪ್ಲಿಟ್ ನ ಸ್ಪ್ರೆಡ್ ಮಾಡುವಾಗ ಮಾತ್ರ ತಗೊಳ್ಳಿ, ಬೇರೆ ಯಾವಾಗೂ ನಿಮ್ಗೆ ಬೇಕಾಗಿರಲ್ಲ. ಓಕೆನಾ? ಸೊ ಇವಾಗ ಫಸ್ಟ್ ಬಂದ್ಬಿಟ್ಟು ಪಲ್ಲು ಲೆಂತ್, ಪಲ್ಲು ಹೈಟ್ ಅಂತೀವಲ್ಲ, ಈ ಪಲ್ಲು ಲೆಂತ್ ಹೈಟ್ ನ ಬಂದ್ಬಿಟ್ಟು ಹೈಟ್ ನ ಬೇಸ್ ಮಾಡಿ ಬಂದ್ಬಿಟ್ಟು ಬಿಡ್ತೀವಿ. ಸೊ ಇವಾಗ ನಾವು ಒಂದು ಕ್ಲೈಂಟ್ ಹತ್ರ ಆನ್ಲೈನ್ ಅಲ್ಲಿ ಮಾಡ್ತಿದೀವಿ ಅಂದ್ರೆ ಅವ್ರ ಹತ್ರ ನಾವ್ ಏನೆಲ್ಲ ಕೇಳ್ಬೇಕು ಅಂದ್ರೆ, ಫಸ್ಟ್ ಅವರು ಹೈಟು, ಟಾಪ್ ಸೈಜು ಮತ್ತೆ ವೇಸ್ಟ್ ಸೈಜು. ಸೊ ವೇಸ್ಟ್ ಸೈಜ್ ನ ನಾವು ಡಿಪೆಂಡ್ ಮಾಡಿ ಅವ್ರಿಗೆ ಟಕ್ಕಿನ್ ಫ್ಯಾಬ್ರಿಕ್ ಅನ್ನ ಬಿಡ್ತೀವಿ. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅವ್ರಿಗೆ ಟಾಪ್ ಸೈಜ್ ನ ಬೇಸ್ ಮಾಡಿ ನಾವು ಬಂದ್ಬಿಟ್ಟು ಈ ಚೆಸ್ಟ್ ಪ್ಲೀಟ್ ನ ಮಾಡೋದಾಗ್ಲಿ, ಫಸ್ಟ್ ಪ್ಲೀಟ್ ಮಾಡೋದಾಗ್ಲಿ, ಅವರ ಒಂದು ಟಾಪ್ ಸೈಜ್ ಚೆಸ್ಟ್ ಸೈಜ್ ನ ಬೇಸ್ ಮಾಡಿ ಮಾಡ್ತೀವಿ. ಅಂಡ್ ಹೈಟ್ ನ ಬೇಸ್ ಮಾಡಿ ನಾವು ಬಂದ್ಬಿಟ್ಟು ಪಲ್ಲು ಲೆಂತ್ ಅನ್ನ ಬಿಡ್ತೀವಿ. ಓಕೆನಾ? ಸೊ ಇವಾಗ ಪಲ್ಲು ಹೈಟ್ ಅಂತ ಬರ್ಕೊಳ್ಳಿ, ಇಲ್ಲಾಂದ್ರೆ ಪಲ್ಲು ಲೆಂತ್ ಅಂತ ಬರ್ಕೊಳ್ಳಿ. ಸೊ ಪಲ್ಲು ಹೈಟ್ ಬಂದ್ಬಿಟ್ಟು ಬಿಲೋ 5 ಫೀಟ್ ಕ್ಲೈಂಟ್ ಇದಾರೆ ಅಂದ್ರೆ ಅವ್ರಿಗೆ 2.5 ಎಲ್ಬೋಸ್. ಓಕೆನಾ? ಸೊ 2.5 ಎಲ್ಬೋಸ್ ಯಾವ ತರ ಮೆಜರ್ ಮಾಡ್ಬೇಕಂದ್ರೆ, ನಮ್ಮ ಇಂಡೆಕ್ಸ್ ಫಿಂಗರ್ ಇಂದ ಎಲ್ಬೋ ವರ್ಗು. ಓಕೆನಾ? ಸೊ ನಮ್ಮ ಇಂಡೆಕ್ಸ್ ಫಿಂಗರ್ ಇಂದ ಎಲ್ಬೋ ವರ್ಗು ನಮ್ಗೆ 1 ಎಲ್ಬೋ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ 2 ಎಲ್ಬೋ ಅಂಡ್ ಮತ್ತೆ ಅರ್ಧ 2.5 ಎಲ್ಬೋಸ್ ವರ್ಗು ನಾವು ಬಂದ್ಬಿಟ್ಟು ಪಲ್ಲು ಹೈಟ್ ನ ಪಲ್ಲು ಪ್ಲೀಟ್ ಮಾಡ್ಬಿಟ್ಟು ಅಯನ್ ಮಾಡ್ಕೋಬೇಕು. ಓಕೆನಾ? ಸೊ ಪಲ್ಲು ಹೈಟು ಕೆಳಗಡೆ ಮೇಲೆ ಅಂಡರ್ಲೈನ್ ಮಾಡ್ಕೊಂಡು ಕೆಳಗಡೆ ಬಂದ್ಬಿಟ್ಟು ಬಿಲೋ 5 ಫೀಟ್ 2.5 ಎಲ್ಬೋಸ್ ಅಂತ ಬರ್ಕೊಳ್ಳಿ. ಓಕೆನಾ? ಸೊ 5 ಪಾಯಿಂಟ್ ಇಂದ 5.3 ವರ್ಗು 3 ಎಲ್ಬೋಸ್. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು 5.4 ಇಂದ 6.2 ವರ್ಗು 3.5 ಎಲ್ಬೋಸ್. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಲ್ಲು ಪ್ಲೀಟ್ಸ್. ಸೊ ಪಲ್ಲು ಪ್ಲೀಟ್ಸ್ ಅಂದ್ರೆ ಈ ಫಸ್ಟ್ ಪ್ಲೀಟ್ ನ ನಾವು ಬಂದ್ಬಿಟ್ಟು ಕ್ಲೈಂಟ್ ಗೆ ಸೈಜ್ ತಕ್ಕಂತೆ ಎತ್ಕೊಂತೀವಿ. ಯಾಕೆ ಅಂದ್ರೆ ಸಮ್ಟೈಮ್ಸ್ ಕ್ಲೈಂಟ್ ಬಂದ್ಬಿಟ್ಟು ಕಸ್ಟಮೈಸ್ ಪ್ಲೀಟ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ 9 ಪ್ಲೀಟ್ಸ್ ಮಾಡಿ, 12 ಪ್ಲೀಟ್ಸ್ ಮಾಡಿ, 15 ಪ್ಲೀಟ್ಸ್ ಮಾಡಿ, ಜಾಸ್ತಿ ಪ್ಲೀಟ್ಸ್ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಲೈಂಟ್ ನ ಸೈಜ್ ಅಕಾರ್ಡಿಂಗ್ ಫಸ್ಟ್ ಪ್ಲೀಟ್ ನ ತಗೋವಾಗ, ನೋಡಿ ಇವಾಗ ನಾನು ನನ್ನ ಸೈಜ್ ಅಕಾರ್ಡಿಂಗ್ ಮಾಡಿದೀನಿ. ಸೊ ಅವಾಗ ನಮ್ಗೆ ಸೈಡ್ ಕವರೇಜ್ ಬಂದ್ಬಿಡುತ್ತೆ. ಸೊ ಒಳಗಡೆ ಇರೋ ಪ್ಲೀಟ್ಸ್ ಎಲ್ಲ ನಾವು ಚಿಕ್ಕದಾಗಿ ತಗೋವಾಗ ನಮ್ಗೆ ಜಾಸ್ತಿ ಪ್ಲೀಟ್ಸ್ ಬರುತ್ತೆ. ಕ್ಲೈಂಟ್ ಕೇಳಿರೋ ಕಸ್ಟಮೈಸೇಷನ್ ಪ್ಲೀಟ್ಸ್ ಅನ್ನ ಮಾಡ್ತೀವಿ. ಸೊ ಒನ್ಸ್ ನಮ್ಗೆ ಇವಾಗ ರೆಗ್ಯುಲರ್ ಪ್ಲೀಟ್, ಇವಾಗ ನನ್ಗೆ ಇಲ್ಲಿ ಬಂದ್ಬಿಟ್ಟು 7 ಪ್ಲೀಟ್ಸ್ ಬಂದಿದೆ. 7 ಪ್ಲೀಟ್ಸ್ ಮೇಲೆ ಯಾವುದೇ ತರ ಪ್ಲೀಟ್ಸ್ ಬಂದ್ರೆ 8 ಇರ್ಲಿ 9 ಇರ್ಲಿ, ಅದು ಕಸ್ಟಮೈಸ್ ಪ್ಲೀಟ್ಸ್ ಅಂತ ಹೋಗುತ್ತೆ. ಸೊ ನೀವು ಬಿಗಿನರ್ ಆಗಿದ್ರೆ ಅದಕ್ಕೆಲ್ಲ ನೀವು ಚಾರ್ಜ್ ಮಾಡಬೇಡಿ. ಒಂದ್ ಸ್ವಲ್ಪ ನಿಮ್ಗೆ ಬಂದ್ಬಿಟ್ಟು ಪ್ರಾಪರ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀವು ಬಂದ್ಬಿಟ್ಟು ಆ ಕಸ್ಟಮೈಸೇಷನ್ಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ಕೋಬಹುದು. ಓಕೆನಾ? ಸೊ ಇವಾಗ ಪಲ್ಲು ನಾವು ಬಂದ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಕ್ಲೈಂಟ್ ನ ಟಾಪ್ ಸೈಜ್ ಅದನ್ನ ಬೇಸ್ ಮಾಡಿ ನಾವು ಫಸ್ಟ್ ಪಲ್ಲು ಸೈಜ್ ನ ತಗೊಂತೀವಿ. ಸೊ ಕ್ಲೈಂಟ್ ಇವಾಗ XS, S, M ಇದಾರೆ ಅಂದ್ರೆ ಅವ್ರಿಗೆ 3 ಇಂಚಸ್. ಸೊ 3 ಇಂಚಸ್ ಅನ್ನುವಾಗ ನಮ್ಗೆ ಇಲ್ಲಿವರೆಗೂ ಬರುತ್ತೆ. ಓಕೆನಾ? ಸೊ ಇಂಡೆಕ್ಸ್ ಫಿಂಗರ್ ಅಲ್ಲಿ ನಮ್ಗೆ 3 ಇಂಚಸ್ ಫಸ್ಟ್ ಇಂಡೆಕ್ಸ್ ಫಿಂಗರ್ ಸ್ಟಾರ್ಟ್ ಆಗಿ ಫಸ್ಟ್ ಲೈನ್ ಗೆ 1 ಇಂಚಸ್,
2 ಇಂಚಸ್. ಸೊ ಇಂಡೆಕ್ಸ್ ಫಿಂಗರ್ ಮುಗಿವಾಗ ನಮ್ಗೆ ಬಂದ್ಬಿಟ್ಟು 3 ಇಂಚಸ್ ಬರುತ್ತೆ. ಓಕೆನಾ? ಸೊ ಇವಾಗ 3 ಇಂಚಸ್ ನಾವು ಬೇಸ್ ಮಾಡಿ ಕ್ಲೈಂಟ್ಗೆ ಫಸ್ಟ್ ಪ್ಲೀಟ್ ಅನ್ನ ಮಾಡ್ಕೊಂತೀವಿ. ಓಕೆನಾ? ಸೊ ಫಸ್ಟ್ ಪ್ಲೀಟ್ ಬಂದ್ಬಿಟ್ಟು 3 ಇಂಚಸ್ ಎಕ್ಸೆಸ್ ಎಸ್ ಎಂ ಇರೋರ್ಗೆ ಫಸ್ಟ್ ಪ್ಲೀಟ್ ಬಂದ್ಬಿಟ್ಟು ನಾವು 3 ಇಂಚಸ್ಗೆ ಮಾಡ್ಕೊಂತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲು ಎಕ್ಸೆಲ್ ಡಬಲ್ ಎಕ್ಸೆಲ್ ಇದಾರೆ ಅಂದ್ರೆ ಅವ್ರಿಗೆ 4 ಇಂಚು. ಸೊ ಒನ್ಸ್ ನಮ್ಮ ಇಂಡೆಕ್ಸ್ ಫಿಂಗರ್ ಮುಗಿದಿ ನೆಕ್ಸ್ಟ್ ಬರೋ ಲೈನ್ ನಮ್ಗೆ ಬಂದ್ಬಿಟ್ಟು 4 ಇಂಚಸ್ಗೆ ಬರುತ್ತೆ. ಓಕೆನಾ? ಸೊ ಎಲ್ಲು ಎಕ್ಸೆಲ್ ಡಬಲ್ ಎಕ್ಸೆಲ್ಗೆ 4 ಇಂಚ್ ಪಲ್ಲು ಪ್ಲೀಟ್, ಟ್ರಿಪಲ್ ಎಕ್ಸೆಲ್ಗೆ 5 ಇಂಚು. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಪಲ್ಲು ಚೆಸ್ಟ್ ಪ್ಲೀಟ್ ಎಷ್ಟು ಪ್ಲೀಟ್ಸ್ ನಾವು ಬಂದ್ಬಿಟ್ಟು ಚೆಸ್ಟ್ ಪ್ಲೀಟ್ ನ ಎಷ್ಟು ಡಿಸ್ಟೆನ್ಸ್ಗೆ ನಾವು ಬಂದ್ಬಿಟ್ಟು ಡಿಸ್ಟೆನ್ಸ್ ಸ್ಪ್ರೆಡಿಂಗ್ ಮಾಡಿ ಅಯನ್ ಮಾಡ್ಬೇಕು ಅಂತ ನೋಡೋಣ. ಚೆಸ್ಟ್ ಪ್ಲೀಟ್ ಸ್ಪ್ರೆಡಿಂಗ್ ಅಂತ ಬರ್ಕೊಳ್ಳಿ. ಸೊ ನೀವು ಅದನ್ನ ಎಕ್ಸಾಕ್ಟ್ ಆಗಿ ಚೆಸ್ಟ್ ಪ್ಲೀಟ್ ನ ನಾವು ಸ್ಪ್ರೆಡಿಂಗ್ ಮಾಡುವಾಗ ನಮ್ಗೆ ಫ್ರಂಟ್ ಅಲ್ಲಿ ಪ್ಲೀಟ್ಸ್ ಬಂದ್ಬಿಟ್ಟು ಈವನ್ ಆಗಿ ಕವರ್ ಆಗುತ್ತೆ, ಸೈಡ್ ಕವರೇಜ್ ಬರುತ್ತೆ, ಅಂಡ್ ಈ ಕಡೆ ನಮ್ಗೆ ಬಂದ್ಬಿಟ್ಟು ಪ್ರಾಪರ್ ಆಗಿ ಡ್ರೇಪಿಂಗು ಬರುತ್ತೆ. ಓಕೆನಾ? ಸೊ ಅದರ ಸ್ಪ್ರೆಡಿಂಗ್ ಬಂದ್ಬಿಟ್ಟು ಚೆಸ್ಟ್ ಪ್ಲೀಟ್ ಸ್ಪ್ರೆಡಿಂಗ್ ಅಂತ ಬರ್ಕೊಂಡು ಕೆಳಗಡೆ ಎಕ್ಸೆಸ್ ಎಸ್ ಎಂ ಇದಾರೆ ಅಂದ್ರೆ ಅವ್ರಿಗೆ 1.5 ಇಂಚ್ ವರೆಗೂ ಚೆಸ್ಟ್ ಪ್ಲೀಟ್ ನ ಸ್ಪ್ರೆಡಿಂಗ್ ಮಾಡ್ಕೋಬೇಕು. ಓಕೆನಾ? ಅರ್ಥ ಆಗ್ತಿದ್ಯಲ್ಲ? ಇದು ಚೆಸ್ಟ್ ಪ್ಲೀಟ್ ಹೆಂಗೆ ಅಂತ ಅದು ಒನ್ ಟೈಮ್ ತೋರಿಸ್ತೀರಾ? ಅದೇ ಸುಮ್ಮನೆ ಯಾವ ತರ ಐರನ್ ಮಾಡುವಾಗ ಸ್ಪ್ರೆಡಿಂಗ್ ಮಾಡೋದೆಲ್ಲ ತೋರಿಸ್ತೀನಿ. ಓಕೆನಾ? ಸೊ ನಿಮ್ಗೆ ಯಾವ್ದೇ ತರ ಇದ್ರಲ್ಲಿ ಡೌಟ್ಸ್ ಇದ್ರೂ ನೀವು ಕೇಳಿ, ಅಂಡ್ ನಿಮ್ಗೆ ಇಲ್ಲ ಅಂದ್ರೆ ನೀವು ಐರನ್ ಮಾಡುವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಯಾವ ತರ ಮಾಡೋದಂತಾನು ಕ್ಲಿಯರ್ ಆಗ್ಬಿಡತ್ತೆ. ಓಕೆನಾ? ಸೊ ಇವಾಗ ಚೆಸ್ಟ್ ಪ್ಲೀಟ್ ಈ ಒಂದು ಸ್ಪ್ರೆಡಿಂಗ್ ಅನ್ನ ನಾವು ಈಕ್ವಲ್ ಆಗಿ ಮಾಡ್ಕೋವಾಗ ನೋಡಿ, ಇದನ್ನ ನಾವು ಈಕ್ವಲ್ ಆಗಿ ಮಾಡ್ಕೋವಾಗ ನಮ್ಗೆ ಬಂದ್ಬಿಟ್ಟು ಎಲ್ಲಾ ಪ್ಲೀಟ್ಸ್ ಈವನ್ ಗ್ಯಾಪ್ ಅಲ್ಲಿ ಇರ್ಬೇಕು. ಇದನ್ನ ನೀವು ಪ್ರಾಕ್ಟೀಸ್ ಮಾಡುವಾಗೂ ಅಷ್ಟೇ, ಯಾವಾಗ ಒಂದು ಪ್ಲೀಟ್ ದೊಡ್ಡದು ಒಂದು ಪ್ಲೀಟ್ ಚಿಕ್ಕದಾಗಿ ಇರಬಾರ್ದು, ಈವನ್ ಆಗಿ ಇರ್ಬೇಕು. ಅದಕ್ಕೆ ನಾನು ಒಂದು ಮೆಥಡ್ ಫಾಲೋ ಮಾಡ್ತೀನಿ, ನಿಮ್ಗೆ ನಾನು ಅದನ್ನ ಪ್ರೀಪ್ಲೀಟ್ ಮಾಡುವಾಗ ಹೇಳ್ತೀನಿ. ಸೊ ನಾನ್ ಏನ್ ಮಾಡ್ತೀನಿ ಅಂದ್ರೆ ಈ ಒಂದು ಶೋಲ್ಡರ್ ಪಿನ್ ಬರುತ್ತಲ್ಲ, ಈ ಒಂದು ಶೋಲ್ಡರ್ ಪಿನ್ ಇತ್ರ ಅಂದ್ರೆ ನಾನು ಬಂದ್ಬಿಟ್ಟು ನನ್ನ ಸ್ಪ್ರೆಡಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡ್ಬರ್ತೀನಿ. ಸೊ ದಟ್ ಏನಾಗುತ್ತೆ ಅಂದ್ರೆ ನಾನು ಎಂಡ್ ಆಫ್ ದ ಚೆಸ್ಟ್ ಪ್ಲೀಟ್ ನಾವು ಮಾಡಿ ಅರೇಂಜ್ ಮಾಡುವಾಗ ನನಗೆ ಬಂದ್ಬಿಟ್ಟು ಎಲ್ಲಾ ಚೆಸ್ಟ್ ಪ್ಲೀಟ್ಸ್ ಬಂದ್ಬಿಟ್ಟು ಈಕ್ವಲ್ ಆಗಿ ಬರೋ ತರ ನೋಡ್ಕೊಂತೀನಿ. ಅದು ನಾನು ತೋರಿಸ್ತೀನಿ ನಿಮ್ಗೆ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಇವಾಗ ಬಂದ್ಬಿಟ್ಟು ಎಲ್ಲಿದ್ರೆ 2 ಇಂಚಸ್ಗೆ ಬಂದ್ಬಿಟ್ಟು ಸ್ಪ್ರೆಡಿಂಗ್ ಮಾಡ್ಬೇಕು. ಸೊ 2 ಇಂಚಸ್ ನಿಮ್ಗೆ ಇಂಡೆಕ್ಸ್ ಫಿಂಗರ್ ಅಲ್ಲಿ ಸೆಕೆಂಡ್ ಲೈನ್ ಬಂದ್ಬಿಟ್ಟು ನಮ್ಗೆ 2 ಇಂಚಸ್ ವರೆಗೂ ಬರುತ್ತೆ. ಇಲ್ಲಿವರೆಗೂ ನಾವು ಬಂದ್ಬಿಟ್ಟು ಡಿಸ್ಟೆನ್ಸ್ ಬಿಟ್ಟು ನಾವು ಇದನ್ನ ಸ್ಪ್ರೆಡ್ ಮಾಡಿ ಐರನ್ ಮಾಡ್ಕೋಬೇಕು. ಓಕೆನಾ? ಸೊ ಎಕ್ಸೆಲ್ ಡಬಲ್ ಎಕ್ಸೆಲ್ ಇದಾರೆ ಅಂದ್ರೆ ಅವ್ರಿಗೆ 3 ಇಂಚಸ್ ವರೆಗೂ ಸ್ಪ್ರೆಡ್ ಮಾಡಿ ಐರನ್ ಮಾಡ್ಕೋಬೇಕು. ಟ್ರಿಪಲ್ ಎಕ್ಸೆಲ್ ಇದಾರೆ ಅಂದ್ರೆ ಅವ್ರಿಗೆ 4 ಇಂಚ್ ವರೆಗೂ ನಾವು ಸ್ಪ್ರೆಡ್ ಮಾಡಿ ಐರನ್ ಮಾಡ್ಕೋಬೇಕು. ಸೊ ಇವಾಗ ಬಂದ್ಬಿಟ್ಟು ಎಷ್ಟುವರೆಗೂ ನಾವು ಈ ಒಂದು ಚೆಸ್ಟ್ ಪ್ಲೀಟ್ ನ ಐರನ್ ಮಾಡ್ಕೋಬೇಕು. ಇವಾಗ ನಾವು ಐರನ್ ಮಾಡ್ಕೋಬೇಕು, ಸ್ಪ್ರೆಡಿಂಗ್ ಮಾಡ್ಕೋಬೇಕಂತ ಹೇಳ್ಬಿಟ್ವಿ. ಎಷ್ಟುವರೆಗೂ ನಾವು ಇದನ್ನ ಸ್ಪ್ರೆಡ್ ಮಾಡಿ ಐರನ್ ಮಾಡ್ಕೋಬೇಕು. ಎಕ್ಸೆಸ್ ಎಸ್ ಎಂ ಇದಾರೆ ಅಂದ್ರೆ ಅವ್ರಿಗೆ 2 ಎಲ್ಬೋಸ್ ನೋಡಿ, 1 ಎಲ್ಬೋ ನಮ್ಗೆ ಶೋಲ್ಡರ್ ಇಂದ ಅಂಡರ್ ಬಸ್ಟ್ ವರೆಗೂ ಕವರ್ ಆಗುತ್ತೆ, ಸೆಕೆಂಡ್ ಎಲ್ಬೋ ನಮ್ಗೆ ಅಂಡರ್ ಬಸ್ಟ್ ಇಂದ ಬ್ಯಾಕ್ ಆಫ್ ದ ಶೋಲ್ಡರ್ ವರೆಗೂ ಕವರ್ ಆಗುತ್ತೆ. ಯಾರಿಗೆ ಅಂದ್ರೆ ಎಕ್ಸೆಸ್ ಎಸ್ ಎಂ ಇದಾರೆ ಅಂದ್ರೆ ಅವ್ರಿಗೆ ಬಂದ್ಬಿಟ್ಟು 2 ಎಲ್ಬೋಸ್ ಆಫ್ ಚೆಸ್ಟ್ ಸ್ಪ್ರೆಡಿಂಗ್ ಐರನಿಂಗ್ ಅಂತ ಬರ್ಕೊಳ್ಳಿ. ಓಕೆನಾ? ಅದ್ರ ಪಕ್ಕದಲ್ಲೇ 1 ಎಲ್ಬೋ ಎಕ್ಸ್ಟ್ರಾ ಫಾರ್ ಸೈಡ್ ಲೇಯರ್ ಅಂತ ಬರ್ಕೊಳ್ಳಿ. ಸೊ ಟೋಟಲ್ ಬಂದ್ಬಿಟ್ಟು 3 ಎಲ್ಬೋಸ್ ಬಂದ್ಬಿಟ್ಟು ನಾವು 2 ಎಲ್ಬೋಸ್ ಐರನ್ ಮಾಡಿ 1 ಎಲ್ಬೋ ಬಂದ್ಬಿಟ್ಟು ನಾವು ಆ ತರನೇ ಐರನ್ ಇಲ್ದಿರ ಬಿಡ್ತೀವಿ. ಅದನ್ನು ಯಾಕೆ ಅಂತ ನಾನು ನಿಮ್ಗೆ ಐನಿಂಗ್ ಮಾಡುವಾಗ ಹೇಳ್ತೀನಿ. ಓಕೆನಾ? ಸೊ ಇವಾಗ ಎಲ್ಲೋ ಎಕ್ಸೆಲ್ ಡಬಲ್ ಎಕ್ಸೆಲ್ ಟ್ರಿಪಲ್ ಎಕ್ಸೆಲ್ ಯಾರೇ ಇರ್ಲಿ ಅವ್ರಿಗೆ ಬಂದ್ಬಿಟ್ಟು ಟೋಟಲ್ 3.5 ಎಲ್ಬೋಸ್ ವರೆಗೂ ನಾವು ಬಂದ್ಬಿಟ್ಟು ಐರನಿಂಗ್ ಮಾಡಿ 2.5 ಎಲ್ಬೋಸ್ ನಾವು ಐರನಿಂಗ್ ಮಾಡಿ ಅವ್ರಿಗೆ 1 ಎಲ್ಬೋ ಎಕ್ಸ್ಟ್ರಾ ಬಿಡಬೇಕು. ಅದು ಬಂದ್ಬಿಟ್ಟು ನಮ್ಗೆ ಸೈಡ್ ಲೇಯರ್ ಮಾಡಕ್ಕೆ. ಓಕೆನಾ? ಸೊ ಯಾಕೆ ನಾವು ಈ 3.5 ಎಲ್ಬೋಸ್ ಐರನ್ ಮಾಡಬಾರ್ದ ಅಂತ ಕೇಳಿದ್ರೆ, ನಮ್ಗೆ ಬೇಕಾಗಿರೋ ಐರನ್ ಸ್ಪೇಸೇಜ್ ಬಂದ್ಬಿಟ್ಟು ಬ್ಯಾಕ್ ಆಫ್ ದ ಶೋಲ್ಡರ್ ವರ್ಗು ಮಾತ್ರನೇ. ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ಈ ಸೈಡ್ ಲೇಯರ್ ಅಲ್ಲಿ ಬಂದ್ಬಿಟ್ರೆ ನಾವು ಆಲ್ರೆಡಿ ಪ್ಲೀಟ್ ಮಾಡಿಟ್ಟಿರೋ ಒಂದು ಸೈಡ್ ಲೇಯರ್ ಅನ್ನ ನಾವು ಹೊಸದಾಗಿ ಒಂದು ಸೈಡ್ ಲೇಯರ್ ಕ್ರಿಯೇಟ್ ಮಾಡುವಾಗ ನಮ್ಗೆ ಅದು ಮ್ಯಾಚ್ ಆಗಲ್ಲ. ಸೊ ಕೆಳಗಡೆ ಅದು ಬಂದ್ಬಿಟ್ಟು ಅಸಹ್ಯ ಕಾಣಿಸುತ್ತೆ, ಆಕ್ವರ್ಡ್ ಆಗಿ ಕಾಣಿಸುತ್ತೆ. ಕೆಳಗಡೆ ನಾವು ಐರನ್ ಮಾಡಿರೋ ಪ್ಲೀಟ್ಸ್ ಏನಾಗುತ್ತೆ ಅಂದ್ರೆ ಓಪನ್ ಆಗಿ ಕಾಣಿಸುತ್ತೆ. ನಾವು ಮೇಲೆ ಮಾಡಿರೋ ಪ್ಲೀಟ್ಸ್ ಇದು ಬಂದ್ಬಿಟ್ಟು ಪ್ಲೀಟ್ ಆಗಿ ಇರೋ ತರ, ಫಾಲೋವಿಂಗ್ ಪ್ಲೀಟ್ ಆಗಿರೋ ತರ ಕಾಣಿಸುತ್ತೆ. ಸೊ ಫೋಟೋಸ್ ಅಲ್ಲಿ ಬಂದ್ಬಿಟ್ಟು ಅದು ಚೆನ್ನಾಗಿ ಕಾಣಿಸಲ್ಲ, ಓವರ್ ಪ್ಲೀಟೆಡ್ ಆಗಿ ಕಾಣಿಸುತ್ತೆ. ಓಕೆನಾ? ಸೊ ಅದಕ್ಕೆ ನಾವು ಇದನ್ನ ಫಾಲೋ ಮಾಡ್ಬೇಕು. ರಿಪೀಟ್ ಮಾಡಿ ಇನ್ನೊಂದ್ಸತಿ ಇದನ್ನ ಟಾಪಿಕ್ ನ ಮಾಡ್ತೀರಾ?
ಚೆಸ್ಟ್ ಪ್ಲೀಟ್ ಅಯನಿಂಗ್. ಓಕೆನಾ, ಚೆಸ್ಟ್ ಪ್ಲೀಟ್ ನ ಅಯನಿಂಗ್ ಬಂದ್ಬಿಟ್ಟು 3 ಎಲ್ಬೋಸ್ ವರೆಗೂ ನಾವು ತಗೊಂತೀವಿ. ಸೊ 2 ಎಲ್ಬೋ ನಾವು ಬಂದ್ಬಿಟ್ಟು ಅಯನ್ ಮಾಡಿ ಬಿಟ್ಬಿಡ್ತೀವಿ. ಯಾರಿಗೆ ಅಂದ್ರೆ ಎಕ್ಸೆಸ್ ಎಸ್ ಎಂ ಇದಾರಂದ್ರೆ ಅವ್ರಿಗೆ ನಾವು 3 ಎಲ್ಬೋಸ್ ತಗೊಂಡು 2 ಎಲ್ಬೋಸ್ ಮಾತ್ರ ನಾವು ಬಂದ್ಬಿಟ್ಟು ಚೆಸ್ಟ್ ಪ್ಲೀಟ್ ನ ಸ್ಪ್ರೆಡ್ಡಿಂಗ್ ಮಾಡಿ ಅಯನ್ ಮಾಡ್ಕೋಬೇಕು. ಸೊ ಎಕ್ಸ್ಟ್ರಾ ಇರೋ 1 ಎಲ್ಬೋ ಬಂದ್ಬಿಟ್ಟು ನಾವು ಅಯನ್ ಮಾಡಬಾರ್ದು. ಯಾಕೆ ಅಂದ್ರೆ ನಮ್ಗೆ ಬೇಕಾಗಿರೋ ಸ್ಪ್ರೆಡ್ಡಿಂಗ್ ಅಯನಿಂಗ್ ಬಂದ್ಬಿಟ್ಟು ಶೋಲ್ಡರ್, ಫ್ರಂಟ್ ಆಫ್ ದ ಶೋಲ್ಡರ್ ಇಂದ ಬ್ಯಾಕ್ ಆಫ್ ದ ಶೋಲ್ಡರ್ ವರೆಗೂ ಮಾತ್ರನೇ. ಸೊ 1 ಎಲ್ಬೋ ನಮ್ಗೆ ಬಂದ್ಬಿಟ್ಟು ಫ್ರಂಟ್ ಶೋಲ್ಡರ್ ಇಂದ ಅಂಡರ್ ಬಸ್ ವರ್ಗೂ ಕವರ್ ಆಗುತ್ತೆ. ನೋಡಿ ಇಲ್ಲಿವರೆಗೂ ಕವರ್ ಆಗುತ್ತೆ. ಓಕೆನಾ. ಸೊ ಸೆಕೆಂಡ್ ಎಲ್ಬೋ ಬಂದ್ಬಿಟ್ಟು ನಮ್ಗೆ ಅಂಡರ್ ಬಸ್ ಇಂದ ಬ್ಯಾಕ್ ವರ್ಗೂ ಕವರ್ ಆಗುತ್ತೆ. ಸೊ ನೀವು ನಿಮ್ಗೆ ಇವಾಗ ಸೆಲ್ಫ್ ಇಟ್ಕೊಂಡು ನೋಡಿ. ಸೊ ಬ್ಯಾಕ್ ಇಂದ ಈ ತರ ಬ್ಯಾಕ್ ಅಲ್ಲಿಂದ ಈ ತರ ಕವರ್ ಮಾಡಿ ನೋಡಿ. ನಿಮ್ಗೆ ಬ್ಯಾಕ್ ಅಲ್ಲಿ ನಿಮ್ಮ ಒಂದು ಎಲ್ಬೋ ಬಂದು ಸ್ಟಾಪ್ ಆಗುತ್ತೆ. ನಮ್ಗೆ ಇಲ್ಲಿ ಫ್ರಂಟ್ ಟು ಬ್ಯಾಕ್ ಮಾತ್ರ ಕವರ್ ಆದ್ರೆ ಸಾಕು. ನಿಮ್ಗೆ ಸೈಡ್ ಲೇಯರ್ ಅಲ್ಲಿ ಆ ಒಂದು ಐರನಿಂಗ್ ಅನ್ನ ತಗೊಂಡ್ ಬರಬಾರ್ದು. ಸೊ ಆತರ ತರೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಇವಾಗ ಪ್ಲೀಟ್ ಮಾಡ್ಬೇಕಾಗಿರೋ ಕಡೆಯಿಂದ ನಾವು ಒಂದು ಪ್ಲೀಟ್ ನ ತಗೋವಾಗ ನಮ್ಗೆ ಕೆಳಗಡೆ ಆಲ್ರೆಡಿ ಪ್ಲೀಟ್ ಮಾಡಿರೋ ಲೈನ್ ಬಂದ್ಬಿಟ್ಟು ಸ್ಟೇ ಆಗುತ್ತೆ. ಸೊ ಅದೇನಾಗುತ್ತೆ ಅಂದ್ರೆ ಈ ಭರತನಾಟ್ಯಂ ಡ್ಯಾನ್ಸ್ ಗೆಲ್ಲ ನಾವು ಪ್ಲೀಟ್ ಆಗಿರುತ್ತೆ ಗೊತ್ತಾ, ಆತರ ನಾವು ಮೇಲೆ ಮಾಡಿರೋ ಪ್ಲೀಟು ಕೆಳಗಡೆ ಮಾಡಿರೋ ಪ್ಲೀಟು ಮಿಕ್ಸ್ ಮ್ಯಾಚ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಜಸ್ಟ್ 2 ಎಲ್ಬೋಸ್ ಮಾತ್ರ ಐರನ್ ಮಾಡ್ಬಿಟ್ಟು ಸ್ಪ್ರೆಡ್ಡಿಂಗ್ ಮಾಡಿ ಐರನ್ ಮಾಡ್ಬಿಟ್ಟು ಥರ್ಡ್ ಎಲ್ಬೋನ ಹಾಗೆ ನಾವು ವಿತೌಟ್ ಐರನಿಂಗ್ ಬಿಟ್ಬಿಡ್ತೀವಿ. ಓಕೆನಾ. ಇದು ಸೈಡ್ ಲೇಯರ್ಗೂ ಸೇರಿಸಿ ನಾವು ಬಂದ್ಬಿಟ್ಟು ಮೆಷರ್ಮೆಂಟ್ ಅನ್ನ ತಗೊಂತೀವಿ. ಸೊ ಎಲ್ಲೂ ಎಕ್ಸೆಲ್ ಡಬಲ್ ಎಕ್ಸೆಲ್ ಇದಾರಂದ್ರೆ ಅವ್ರಿಗೆ 3.5 ಎಲ್ಬೋಸ್ ವರ್ಗೂ ನಾವು ಬಂದ್ಬಿಟ್ಟು ಚೆಸ್ಟ್ ಪ್ಲೀಟ್ ಮತ್ತೆ ಸೈಡ್ ಲೇಯರ್ ಗೆ ಬಿಡ್ತೀವಿ. 2.5 ಎಲ್ಬೋಸ್ ಐರನ್ ಮಾಡ್ಕೊಂತೀವಿ. 1 ಎಲ್ಬೋ ವರ್ಗೂ ನಾವು ಬಂದ್ಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಬಿಡ್ತೀವಿ. ಸಮ್ಟೈಮ್ಸ್ ಕ್ಲೈಂಟ್ ಬಂದ್ಬಿಟ್ಟು ರನ್ನಿಂಗ್ ಬ್ಲೌಸ್ ಇದ್ರೆ ಅದರಲ್ಲಿ ಸ್ಟಿಚ್ ಮಾಡ್ಕೊಳಲ್ಲ. ಅವಾಗ ನಮ್ಗೆ ಫ್ಯಾಬ್ರಿಕ್ ಜಾಸ್ತಿ ಸಿಗುತ್ತೆ. ಅದನ್ನ ನೋಡಿ ನಾವು ಬಂದ್ಬಿಟ್ಟು ಅವ್ರಿಗೆ ಎಕ್ಸ್ಟ್ರಾ ಬಿಡೋದೇ ಬೇಡವಾ ಅಂತ ನಾವು ಚೂಸ್ ಮಾಡ್ಕೋಬಹುದು. ಓಕೆನಾ. ಸಮ್ಟೈಮ್ಸ್ ಕ್ಲೈಂಟ್ ಅವ್ರ ಸ್ಯಾರಿಯಿಂದಾನೇ ಬ್ಲೌಸ್ ಗೆ ಪ್ಯಾಚ್ ವರ್ಕ್ ಮಾಡ್ಕೊಳ್ಳಕ್ಕೆ ಫ್ಯಾಬ್ರಿಕ್ ತಗೊಂಡಿರ್ತಾರೆ. ಈ ಬಾರ್ಡರ್ ಮಾಡೋದು ಇಲ್ಲ ಈ ಲೈನ್ ಪೈಪಿಂಗ್ ಕೊಡೋದು ಅದೆಲ್ಲ ಮಾಡ್ತಾರಲ್ವ, ಅವ್ರ ಫ್ಯಾಬ್ರಿಕ್ ಇಂದಾನೆ ಸಮ್ಟೈಮ್ಸ್ ತಗೊಂಡಿರ್ತಾರೆ. ಅವಾಗ ಒಂದು 1/2 ಇಂಚ್ ಕಟ್ ಮಾಡಿರ್ತಾರೆ ಟೈಲರು. ಓಕೆನಾ. ಇನ್ ಕೇಸ್ ನಿಮ್ ಕ್ಲೈಂಟ್ ಯಾರಾದ್ರು ಚಬ್ಬಿ ಇದಾರೆ, ಅವ್ರಿಗೆ ಬಂದ್ಬಿಟ್ಟು ಸೆಂಟರ್ ಪ್ಲೀಟ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅವರ ಒಂದು ಟಕ್ ಇನ್ ಪಾರ್ಟ್ಗೆ 1/2 ಮೀಟರ್ ಆಫ್ ಫ್ಯಾಬ್ರಿಕ್ ತಗೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೊಳಕ್ ಹೇಳಿ. ಸೊ ಟೈಲರ್ ಹತ್ರ ಇದ್ರೆ ಅವ್ರು ಅಟ್ಯಾಚ್ ಮಾಡಿ ಕೊಡ್ತಾರೆ. ಆತರ ಅವರು ಅಟ್ಯಾಚ್ ಮಾಡಿ ಕೊಡೋದ್ರಿಂದ ಅವ್ರಿಗೆ ಬಂದ್ಬಿಟ್ಟು ಜಾಸ್ತಿ ಫ್ಯಾಬ್ರಿಕ್ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಕ್ ಇನ್ ಪಾರ್ಟ್ಗೆ ಹಿಪ್ ಟಕ್ ಇನ್ ಪಾರ್ಟ್ಗೆ ನಾವು ಸೀರೆ ಸ್ಟಾರ್ಟಿಂಗ್ ಭಾಗ ಟಕ್ ಇನ್ ಮಾಡ್ತೀವಲ್ಲ ಅದಕ್ಕೆ ಫ್ಯಾಬ್ರಿಕ್ ಎಷ್ಟು ಬಿಡ್ಬೇಕಂತ ನೋಡೋಣ. ಸೊ ಎಕ್ಸೆಸ್ ಎಸ್ ಎಂ ಇದಾರಂದ್ರೆ ಅವ್ರಿಗೆ 1 ಮೀಟರ್ ಆಫ್ ಫ್ಯಾಬ್ರಿಕ್ ಅನ್ನ ಬಿಡ್ಬೇಕು. ಸ್ಯಾರಿನ ಸ್ಟಾರ್ಟಿಂಗ್ ಭಾಗದಲ್ಲಿ ನಮ್ಮ 2 ಕೈ ಮಧ್ಯದಲ್ಲಿ ಈ ತರ ಇಟ್ಕೊಂಡು ಸ್ಯಾರಿನ ಫುಲ್ ನೀವು ಹ್ಯಾಂಡ್ ನ ಕಂಪ್ಲೀಟ್ ಆಗಿ ರೇಸ್ ಮಾಡ್ಬಿಟ್ಟು ನಿಮ್ಮ ಲೆಫ್ಟ್ ಸೈಡ್ ಶೋಲ್ಡರ್ ಇತ್ತಲ್ವಾ, ಲೆಫ್ಟ್ ಸೈಡ್ ಶೋಲ್ಡರ್ ವರ್ಗೂ ನೀವು ತಗೋವಾಗ ನಿಮ್ಗೆ 1 ಮೀಟರ್ ಆಫ್ ಫ್ಯಾಬ್ರಿಕ್ ಬರುತ್ತೆ. 40 ಇಂಚಸ್ ಆಫ್ ಫ್ಯಾಬ್ರಿಕ್ ಬರುತ್ತೆ. ಈ ಒಂದು 1 ಮೀಟರ್ ನ ನಾವು ಬಂದ್ಬಿಟ್ಟು ಸ್ಮಾಲು, ಎಕ್ಸ್ಟ್ರಾ ಸ್ಮಾಲು ಮೀಡಿಯಂ ಇರೋರಿಗೆ 1 ಮೀಟರ್ ಆಫ್ ಫ್ಯಾಬ್ರಿಕ್ ನ ಬಿಟ್ಬಿಟ್ಟು ಈ ಒಂದು 3 ಎಲ್ಬೋ ಮಾಡಿದ್ವಲ್ವ ನಾವು ಐರನಿಂಗ್ ಮತ್ತೆ ಸೈಡ್ ಲೇಯರ್ಗೆ, ಅಲ್ಲಿ ಒಂದು ಪಿನ್ನ ಹಾಕೊಂಡು ಆ ನಂತರ ನೀವು ಬಂದ್ಬಿಟ್ಟು ಬಾಕಿ ಇರೋ ಫ್ಯಾಬ್ರಿಕ್ ಅಲ್ಲಿ ನೀವು ಸೆಂಟರ್ ಪ್ಲೀಟ್ ನ ಕ್ರಿಯೇಟ್ ಮಾಡ್ಬೇಕು. ಓಕೆನಾ. ಸೆಂಟರ್ ಪ್ಲೀಟ್ ಅಂದ್ರೆ ನಾವು ಇಲ್ಲಿ ಹಿಪ್ ಹತ್ರ ನೆರಿಗೆ ಮಾಡಿ ಹಾಕ್ತಿವಲ್ವಾ ಅದನ್ನ ಸೆಂಟರ್ ಪ್ಲೀಟ್ ಅಂತ ಹೇಳ್ತೀವಿ. ಸೊ ಇವಾಗ ಎಲ್ಲೂ ಎಕ್ಸೆಲ್ ಡಬಲ್ ಎಕ್ಸೆಲ್ ಇದಾರೆ ಅಂದ್ರೆ ಅವ್ರಿಗೆ 1 ಮೀಟರ್ ಫ್ಯಾಬ್ರಿಕ್ ಆದ್ಮೇಲೆ ಈ ತರ ಇದನ್ನ ಜಾನ್ ಅಂತಾರೆ, ಗಜಮ್ ಅಂತಾರೆ. ಈ ತರ 2 ಗಜಮ್ ಎಕ್ಸ್ಟ್ರಾ ಬಿಡ್ಬೇಕು. 40 ಇಂಚಸ್ ಆದ್ಮೇಲೆ ನಮ್ಗೆ ಬಂದ್ಬಿಟ್ಟು 2 ಗಜಮ್ ನಾವು ಸೀರೆನ ಈ ತರ ತಗೊಂಡು ಆ 40 ಇಂಚಸ್ ಮುಗ್ದಿರುತ್ತಲ್ವಾ ಅಲ್ಲಿಂದ ನೋಡಿ 1 ಮತ್ತೆ 2 ಎಕ್ಸ್ಟ್ರಾ ಮಾಡುವಾಗ ನಮ್ಗೆ 53 ಇಂಚಸ್ ಬರುತ್ತೆ. ಓಕೆನಾ. ಸೊ ಎಲ್ಲೂ ಎಕ್ಸೆಲ್ ಡಬಲ್ ಎಕ್ಸೆಲ್. ಓಕೆನಾ. ಸೊ ಇವಾಗ ಟ್ರಿಪಲ್ ಎಕ್ಸೆಲ್ ಗೆ ಆ ಒಂದು 1 ಮೀಟರ್ ಫ್ಯಾಬ್ರಿಕ್ ಬಿಟ್ಬಿಟ್ಟು ಆಮೇಲೆ ನಾವು ಬಂದ್ಬಿಟ್ಟು 3 ಗಜಮ್ ಎಕ್ಸ್ಟ್ರಾ. ಸೊ ಇವಾಗ ಆಲ್ರೆಡಿ 2 ಗಜಮ್ ಆಯ್ತಲ್ಲ. ಸೊ ನೆಕ್ಸ್ಟ್ 3 ಗಜಮ್ ಬಂದ್ಬಿಟ್ಟು ನಮ್ಗೆ 59 ವರೆಗೂ ಬರುತ್ತೆ. ಓಕೆನಾ. ಇನ್ ಕೇಸ್ ಯಾರಾದ್ರೂ ಟೇಪಲ್ ಮಾಡ್ತೀರಾ ಅಂದ್ರೆ ಈ ತರ ಮೆಜರ್ಮೆಂಟ್ ತಗೊಂಡು ಎಲ್ಲರೂ ಬರ್ದಿಟ್ಕೊಂಡು ನೀವು ಬಂದ್ಬಿಟ್ಟು ಮೆಜರ್ಮೆಂಟ್ ನ ಟೇಪ್ ಅಲ್ಲಿ ಮಾಡ್ಕೋಬಹುದು. ಓಕೆನಾ. ಸೊ ಮೆಜರ್ಮೆಂಟ್ ಅಲ್ಲಿ ಏನಾದ್ರು ಡೌಟ್ ಇದೆ? ಸೊ ಮೆಜರ್ಮೆಂಟ್ ಅಷ್ಟೇ. ಓಕೆನಾ. ಸೊ ಪಲ್ಲು, ಚೆಸ್ಟ್ ಮತ್ತೆ ಹಿಪ್ಪು. ಸೊ ಇವಾಗ ಇಷ್ಟು ಫ್ಯಾಬ್ರಿಕ್ ಅನ್ನ ಬಿಟ್ಟಾದ್ಮೇಲೆ ನಮ್ಗೆ ಎಷ್ಟು ಸೆಂಟರ್ ಪ್ಲೀಟ್ ಬರುತ್ತೆ ಅಲ್ವಾ. ಸೊ ಇವಾಗ ಸ್ಮಾಲು ಎಕ್ಸ್ಟ್ರಾ ಸ್ಮಾಲು ಮೀಡಿಯಂ ಇದಾರಂದ್ರೆ ಅವ್ರಿಗೆ ಒಂದು 7 ಸೆಂಟರ್ ಪ್ಲೀಟ್ಸ್ ಬರುತ್ತೆ. ಓಕೆನಾ. ಈ ಒಂದು ಫ್ಯಾಬ್ರಿಕ್ ನ ಬಿಟ್ಟು ನಾವು ಐರನಿಂಗ್ ಚೆಸ್ಟ್ ಪ್ಲೀಟ್ ಎಲ್ಲ ಐರನಿಂಗ್ ಮಾಡಾದ್ಮೇಲೆ ನಮ್ಗೆ ಈ ಒಂದು ಸೆಂಟರ್ ಪ್ಲೀಟ್ ಬಂದ್ಬಿಟ್ಟು ಎಕ್ಸ್ಟ್ರಾ ಸ್ಮಾಲು ಮೀಡಿಯಂ ಇರೋರಿಗೆ 7 ಪ್ಲೀಟ್ಸ್ ವರ್ಗೂ ಬರುತ್ತೆ. ಅವ್ರಿಗೆ ನಾವು 9 ಪ್ಲೀಟ್ಸ್ ವರ್ಗೂ ಚಿಕ್ಕ ಒಂದು ಪ್ಲೀಟ್ಸ್ ನ ಹೆಚ್ಚು ಕಮ್ಮಿ ಮಾಡಿ ನಮ್ಗೆ ಅವ್ರಿಗೆ ಬಂದ್ಬಿಟ್ಟು 9 ಪ್ಲೀಟ್ಸ್ ವರ್ಗೂ ನಾವು ಅವ್ರಿಗೆ ಮಾಡ್ಬೋದು. ಓಕೆನಾ. ಅದ್ ನಾನು ತೋರಿಸ್ತೀನಿ ಯಾವ ತರ ಮಾಡ್ಬೇಕಂತ.
ಅಂಡ್ ಲಾರ್ಜು, ಎಕ್ಸ್ಟ್ರಾ ಲಾರ್ಜು, ಡಬಲ್ ಎಕ್ಸೆಲ್ ಎಲ್ಲ ಇರ್ತಾರೆ ಅಂದ್ರೆ ಅವ್ರಿಗೆ 5 ಪ್ಲೀಟ್ಸ್ ಬರುತ್ತೆ. 5 to 6 ಪ್ಲೀಟ್ಸ್ ಬರುತ್ತೆ ಅವ್ರಿಗೆ, ಆಯ್ತಾ. ಸೊ ಇವಾಗ ಟ್ರಿಪಲ್ ಎಕ್ಸೆಲ್ ಇದಾರೆ ಅಂದ್ರೆ ಅವ್ರಿಗೆ 4 to 5 ಪ್ಲೀಟ್ಸ್ ಮಾತ್ರ ಬರುತ್ತೆ. ಎಕ್ಸ್ಟ್ರಾ ಅಂದ್ರೆ ನಾವು ಇನ್ನ ಒಂದು 1 or 2 ಪ್ಲೀಟ್ಸ್ ನ ಅವ್ರಿಗೆ ಎಕ್ಸ್ಟ್ರಾ ಮಾಡಿ ಕೊಡ್ಬೋದು. ಇನ್ ಕೇಸ್ ಅವ್ರು ಹೇಳ್ತಿದ್ದಾರೆ ನನ್ಗೆ ಜಾಸ್ತಿ ಪ್ಲೀಟ್ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ನೀವು ಈ ಒಂದು ಮಾತೇಳಿ ನಿಮ್ ಟೈಲರ್ ಹತ್ರ ಕೊಟ್ಬಿಟ್ಟು ಸೇಮ್ ಸಿಲ್ಕ್ ಕಾಟನ್ ಫ್ಯಾಬ್ರಿಕ್ ಅಲ್ಲೇ, ಸ್ಯಾರಿ ಕಲರ್ ಫ್ಯಾಬ್ರಿಕ್ ಅಲ್ಲೇ ಅವ್ರಿಗೆ ಜಸ್ಟ್ ಈ ಫ್ರಂಟ್ ಪೋರ್ಷನ್ ಮಾತ್ರ ಕವರ್ ಆಗೋ ತರ ಎಕ್ಸ್ಟ್ರಾ ಒಂದು ಸ್ವಲ್ಪ ಫ್ಯಾಬ್ರಿಕ್ ಅನ್ನ ಹಾಕಿ ಸ್ಟಿಚ್ ಮಾಡ್ಕೊಳಕ್ಕೆ ಹೇಳ್ಬಿಡಿ. ಸೊ ಅವಾಗ ಅವ್ರಿಗೆ ಜಾಸ್ತಿ ಪ್ಲೀಟ್ಸ್ ಬರುತ್ತೆ. 9 to 10 ಪ್ಲೀಟ್ಸ್ ವರ್ಗು ಅವ್ರಿಗೆ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಯಾರಿಗಾದ್ರು ಡೌಟ್ ಇದೆಯಾ? ಮೇಡಮ್, ಹಾ, ಇವಾಗ ಟಕ್ಕಿನ್ ಸೆಂಟರ್ ಪ್ಲೀಟ್ಸ್ ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಿದ್ರಿ. ಸೊ ಹ್ಮ್. ಅದ್ರಿಂದ ನಾವು ಎಂಡ್ ಪಾಯಿಂಟ್ ಇಲ್ವಾ? ಅದಕ್ಕೆ ನಾವು ಬರೀ 7 ಪ್ಲೇಟ್ಸ್ ಅಷ್ಟೇ ಮಾಡ್ಕೊಳ್ಳೋದಾ ಅವ್ರ ಸೈಜ್ ನೋಡ್ಬಿಟ್ಟು? ಅರ್ಥ ಆಗಿಲ್ಲ. ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್ ನೀವು ಹೇಳಿದ್ರಿ ಯಾವ ತರ 1 ಮೀಟರ್ ಬಿಟ್ಟು ಬಟ್ಟೆ ಬಿಟ್ಟು ಸ್ಟಾರ್ಟ್ ತಗೋಬೇಕು ಅಂತ ಹೇಳಿದ್ರಿ. ಹೌದು. ಸೊ ಅದನ್ನ ನೆಕ್ಸ್ಟ್ ನಾವು 7 ಪ್ಲೇಟ್ಸ್, ಈಗ ಎಸ್ ಎಂ ಇರೋರ್ಗೆ 7 ಪ್ಲೇಟ್ಸ್ ತಗೊಂಡ್ಬಿಟ್ಟು ಸ್ಟಾಪ್ ಮಾಡೋದಾ? ಇನ್ನು ಅಲ್ಲಿ ನಮ್ಗೆ ಎಂಡಿಗೆ ಏನಾದ್ರೂ ಒಂದು ಪಾಯಿಂಟ್ ಮಾಡ್ಕೊಳಕ್ ಆಗುತ್ತಾ ಎಷ್ಟ್ ಮಾಡತ್ತೆ ಅಂತ? ಮಾಡ್ಕೊ. ಯೂಶಲ್ ಆಗಿ ನಮ್ಗೆ ಬಂದ್ಬಿಟ್ಟು 7 ಪ್ಲೀಟ್ಸ್ ಬರುತ್ತೆ ನಮ್ಗೆ ಈಕ್ವಲ್ ಆಗಿ ತಗೋವಾಗ. ಎಕ್ಸ್ಟ್ರಾ ಪ್ಲೀಟ್ ಕೇಳಿದ್ರೆ ಮಾತ್ರ ನೀವು ಬಂದ್ಬಿಟ್ಟು ಅದರಲ್ಲಿ ಚಿಕ್ಕ ಪ್ಲೀಟ್ ಇಳಿಯೋದಾಗ್ಲಿ ಆತರ ಮಾಡಿ ನೀವು ಎಕ್ಸ್ಟ್ರಾ ಪ್ಲೀಟ್ಸ್ ನ ಮಾಡಿ ಕೊಡ್ಬೋದು. ಇಲ್ಲಾಂದ್ರೆ 7 ಪ್ಲೀಟ್ಸ್ ಬಂದ್ರೆ 7 ಪ್ಲೀಟ್ಸ್ ವರೆಗೂ ನೀವು ಮಾಡ್ಬಿಟ್ಟು ಅದನ್ನ ಐರನ್ ಮಾಡಿ ಕೊಟ್ಬಿಡ್ಬೇಕು. ಸ್ಟಾಪ್ ಮಾಡ್ಬೇಕು. ಅಂದ್ರೆ 7 ಪ್ಲೇಟ್ ಮಾಡ್ಬಿಟ್ಟು ಸ್ಟಾಪ್ ಮಾಡ್ಬೇಕು. ಅದಕ್ಕೇನು ಎಂಡಿಂಗ್ ಪಾಯಿಂಟ್ ಅಂತ ಏನಿಲ್ಲ ಅಲ್ಲ ಮೆಜರ್ಮೆಂಟ್ ಅಲ್ಲಿ? ಫ್ಯಾಬ್ರಿಕ್ ಇವಾಗ ನಾನು ಹೇಳಿದ್ನಲ್ವಾ, ರನ್ನಿಂಗ್ ಫ್ಯಾಬ್ರಿಕ್ ಇದೆ. ಇವಾಗ ರನ್ನಿಂಗ್ ಬ್ಲೌಸ್, ಇವಾಗ ನೋಡಿ ಬ್ಲೌಸ್ ಈ ತರ ಸ್ಯಾರಿ ತರನೇ ಬ್ಲೌಸ್ ಇದ್ರೆ ಅದನ್ನ ರನ್ನಿಂಗ್ ಬ್ಲೌಸ್ ಅಂತಾರೆ. ಇವಾಗ ಡಿಫ್ರೆಂಟ್ ಈ ತರ ಬುಟ್ಟಾಸ್ ಇರೋದ್ರಿಂದ ಇದನ್ನ ಬ್ಲೌಸ್ ಪೀಸ್ ಸಪರೇಟ್ ಅಂತ ಹೇಳ್ತಾರೆ. ಟೈಮ್ಸ್ ಸ್ಯಾರಿಯಲ್ಲಿ ಕಂಪ್ಲೀಟ್ ಆಗಿ ಒಂದೇ ತರ ಬರುತ್ತೆ. ಈ ಚೆಕ್ಡ್ ಸ್ಯಾರಿಯಲ್ಲಿ ಮತ್ತೆ ಕೆಲವೊಂದು ಸೀರೆಯಲ್ಲಿ ನಿಮ್ ನೋಡಿದ್ರೆ ಇವಾಗ ನಿಮ್ಗೆ ಗೊತ್ತಲ್ವಾ ರನ್ನಿಂಗ್ ಫ್ಯಾಬ್ರಿಕ್ ಅಂದ್ರೆ ಸೀರೆ ತರ ಬ್ಲೌಸ್ ಇರುತ್ತೆ. ಆತರ ಇರುವಾಗ ಕ್ಲೈಂಟ್ ಟೈಮ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಆ ಬ್ಲೌಸ್ ಹೊಲ್ಕೊಳ್ಳಲ್ಲ, ಸಪರೇಟ್ ಆಗಿ ಬ್ಲೌಸ್ ತಗೊಂತಾರೆ. ಅವಾಗ ನಮ್ಗೆ ಜಾಸ್ತಿ ಪ್ಲೀಟ್ಸ್ ಬರುತ್ತೆ. ಅವಾಗ ಎಷ್ಟು ನಿಮ್ಗೆ ಜಾಸ್ತಿ, ಇವಾಗ 10 ಪ್ಲೀಟ್ಸ್ ಬರುತ್ತೆ ಅಂದ್ರೆ ನೀವು ತಗೋಬಹುದು. ಇಲ್ಲ ನಿಮ್ಗೆ ಬ್ಲೌಸ್ ಕಟ್ ಮಾಡಿ ನಿಮ್ಗೆ ಬಂದ್ಬಿಟ್ಟು ಸ್ಯಾರಿನ ಕೊಡ್ತಿದ್ರ ಅಂದ್ರೆ ಇದೆಲ್ಲಾನು ರೇಷ್ಮೆ ಸೀರೆದಲ್ಲಿ ಇದೆಲ್ಲ ಆಗುತ್ತೆ. ಬಿಕಾಸ್ ಅದ್ರಲ್ಲಿ ಬಂದ್ಬಿಟ್ಟು ಡಿಫ್ರೆಂಟ್ ಕಲರ್ಸ್ ಆಫ್ ಬ್ಲೌಸಸ್ ಇರುತ್ತೆ. ಓಕೆನಾ? ಸೊ ನೀವು ಆ ಒಂದು 3 ಜಾನ್ ಅಲ್ಲೇ ಐರನ್ ಮಾಡಿ ನಿಮ್ಗೆ ಎಕ್ಸ್ಟ್ರಾ 3 ಜಾನ್ ಎಲ್ಲ ಬಂದಿ ಲೈಕ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಅಂದ್ರೆ ನೀವು ಬಂದ್ಬಿಟ್ಟು ಎಕ್ಸ್ಟ್ರಾ ಪ್ಲೀಟ್ಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ಈ ಪ್ಲೀಟ್ಸ್ ಮಾತ್ರನೇ ಮಾಡ್ಕೊಳ್ಳಿ. ಓಕೆನಾ? ಸೊ ಬೇರೆ ಯಾರಿಗಾದ್ರು ಏನಾದ್ರು ಡೌಟ್ ಇದೆಯಾ? ಸೊ ನೆಕ್ಸ್ಟ್ ಟಾಪಿಕ್ ನಾವು ಮೂವ್ ಮಾಡೋಣ. ಇವಾಗ ಬಂದ್ಬಿಟ್ಟು ಐರನಿಂಗ್. ಸೊ ಐರನಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ನಾನು ಬಂದ್ಬಿಟ್ಟು ವಿಡಿಯೋ ಆನ್ ಮಾಡ್ತೀನಿ. ಸಾರಿ, ನಾನು ಬಂದ್ಬಿಟ್ಟು ಈ ಪ್ರಾಡಕ್ಟ್ ಅಲ್ಲಿ ಕವರ್ ಮಿಸ್ ಔಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಕವರ್ ಅಲ್ಲಿ ನಮ್ಗೆ ಬಂದ್ಬಿಟ್ಟು 3 ವೆರೈಟೀಸ್ ಆಫ್ ಕವರ್ಸ್ ಇರುತ್ತೆ. ಸೊ ಈ ತರ ಕಾಟನ್ ಬ್ಯಾಗ್ಸ್ ಸಿಗುತ್ತೆ. ಇದನ್ನ ಬಂದ್ಬಿಟ್ಟು ಪರ್ಸನಲ್ ಯೂಸ್ ಆಗ್ಲಿ, ಇಲ್ಲ ಕ್ಲೈಂಟ್ ಒಂದು ಕಾಸ್ಟ್ಲಿ ಸ್ಯಾರಿ ಕೊಡ್ತೀರಂದ್ರೆ ಅವ್ರಿಗೆ ನಾವು ಈ ತರ ಒಂದು ಕವರ್ ಅಲ್ಲೋ ಇಲ್ಲ ಈ ತರ ಒಂದು ಕವರ್ ಅಲ್ಲ ನಾವು ಪ್ಯಾಕ್ ಮಾಡಿ ಕೊಟ್ಬಿಟ್ಟು ಆಮೇಲೆ ನಾವು ಬಂದ್ಬಿಟ್ಟು ಈ ತರ ಒಂದು ಬ್ಯಾಗ್ ಅನ್ನ ಅವ್ರಿಗೆ ಕಾಂಪ್ಲಿಮೆಂಟರಿ ಕೊಡ್ಬೋದು. ಏನ್ ನೀವು ಪದೇ ಕಾಂಪ್ಲಿಮೆಂಟರಿ ಅಂತ ಹೇಳ್ತೀರಂದ್ರೆ ಒಂದು ಕಾಂಪ್ಲಿಮೆಂಟರಿ ಅಂತ ಸಿಗುವಾಗ ಕ್ಲೈಂಟ್ಸ್ ಗೆ ಬಂದ್ಬಿಟ್ಟು ಖುಷಿ ಆಗುತ್ತೆ. ನೀವು ಅದನ್ನ ಚಾರ್ಜಸ್ ಬಂದ್ಬಿಟ್ಟು ನಿಮ್ ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡ್ ಮಾಡಿನೇ ಕೊಡ್ತೀರಾ. ಬಟ್ ಸ್ಟಿಲ್ ನೀವು ಕಾಂಪ್ಲಿಮೆಂಟರಿ ಅಂತ ಹೇಳುವಾಗ ಅದ್ರ ಒಂದು ಓಕೆ ಇದನ್ನ ಅವ್ರು ನಮ್ಗೆ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಒಂದು ಖುಷಿಯಲ್ಲೇ ಇರುತ್ತೆ. ಸ್ಯಾರಿ ಇವಾಗ ಅವ್ರು ಏನ್ ಅನ್ಕೊಂತಾರೆ ಅಂದ್ರೆ ಇವಾಗ ನಮ್ಗೆ ಬಂದ್ಬಿಟ್ಟು ಈ ಒಂದು ಕವರ್ ಅನ್ನ ನಾವು ಆಚೆ ಕಡೆ ಪರ್ಚೇಸ್ ಮಾಡುವಾಗ ನಮ್ಗೆ 12 ಕವರ್ಸ್ ಆಲ್ಮೋಸ್ಟ್ 500 ಹತ್ರ ಬರುತ್ತೆ. ಬಟ್ ನೀವು ಇದನ್ನ ಕೊಡುವಾಗ ನೀವು ಅದನ್ನ ಲೈಕ್ ಇವಾಗ ಒಂದು ಸ್ಯಾರಿ ಮೇಲೆ ಒಂದು 300 ಇಲ್ಲ 500 ಚಾರ್ಜ್ ಮಾಡ್ತಿದ್ದೀರ ಅಂದ್ರೆ ಅದ್ರಲ್ಲೇ ಈ ಪ್ರೈಸ್ ಅಲ್ಲೇ ಎಷ್ಟು ಬರುತ್ತೆ ಅಂತ ನೀವು ಬಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಕೆಳಗಡೆ ನೀವು ಎಷ್ಟು ಡಿಸ್ಕೌಂಟ್ ಕೊಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೀವು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು ಪ್ರೈಸ್ ಕೊಟೇಶನ್ ನೀವು ಕ್ಲೈಂಟ್ ಹತ್ರ ಪ್ರೊವೈಡ್ ಮಾಡಬೇಕು. ಓಕೆನಾ? ಸೊ ಈ ತರ ನಿಮ್ಗೆ ಈ ತರ ಕವರ್ಸ್ ಎಲ್ಲ ನೀವು ಎಕ್ಸ್ಟ್ರಾ ಇವಾಗ ಬ್ರೈಡಲ್ ಸ್ಯಾರಿ ಅಂದ್ರೆ ಕಮ್ಮಿ ಅಂದ್ರೆ ಒಂದು 750 500 ಹತ್ರ ಚಾರ್ಜ್ ಮಾಡ್ತಾರೆ ಪ್ರೀ ಪ್ಲೀಟಿಂಗ್. ಸೊ ನೀವು ಅವಾಗ ಅವ್ರಿಗೆ ಈ ತರ ಕವರ್ಸ್ ಕೊಡೋದ್ರಿಂದ ನಿಮ್ಗೆ ನೆಕ್ಸ್ಟ್ ಟೈಮ್ ಆ ಕ್ಲೈಂಟ್ ಬರೋಕೆ ಒಂದು ಅವಕಾಶ ನೀವೇ ಬಂದ್ಬಿಟ್ಟು ಮಾಡಿ ಕೊಡೋ ಒಂದು ಆಪರ್ಚುನಿಟಿ ನಮ್ಗೆ ಬಂದ್ಬಿಟ್ಟು ಇರುತ್ತೆ. ಸೊ ಈ ತರ ಕಾಟನ್ ಬ್ಯಾಗ್ಸ್ ಸಿಗುತ್ತೆ. ಸೊ ಈ ತರ ಯಾಕೆ ನಾವು ಕಾಟನ್ ಬ್ಯಾಗ್ಸ್ ನ ಕೊಡ್ತೀವಿ ಅಂದ್ರೆ ಇದನ್ನ ಯೂಸೇಜು ಅಷ್ಟೇ ನಮ್ಗೆ ಬಂದ್ಬಿಟ್ಟು ಒಂದು ಸ್ಯಾರಿನ ಪ್ರೊಟೆಕ್ಟ್ ಮಾಡಿ ಬ್ರೀದಬಲ್ ಆಗಿ ಇಟ್ಕೊಳ್ಳಕ್ಕೆ ನಮ್ಗೆ ಬಂದ್ಬಿಟ್ಟು ಯೂಸ್ ಆಗುತ್ತೆ. ನಾವ್ ಅಮ್ಮಂದಿರೆಲ್ಲ ಮಾಡಿರ್ತಾರೆ ಬಿಳಿ ಬಟ್ಟೆಯಲ್ಲಿ ಇಲ್ಲ ಅಪ್ಪಂದ ಧೋತಿಯಲ್ಲಿ ಬಂದ್ಬಿಟ್ಟು ಸೀರೆನ ಮಡ್ಚಿ ಇರ್ತಾರೆ. ಆತರ ಮಾಡಕ್ಕೆ ರೀಸನ್ ಏನಂದ್ರೆ ನಮ್ ಸ್ಯಾರೀಸ್ ಬಂದ್ಬಿಟ್ಟು ಫೇಡ್ ಆಗಲ್ಲ. ಬೀರೋ ಅಲ್ಲಿ ಇರ್ಲಿ ಎಲ್ಲೇ ಇರ್ಲಿ ನಾವು ಓಪನ್ ಸ್ಪೇಸ್ ಅಲ್ಲಿ ಇಟ್ಟಿರ್ತೀವೋ ಇಲ್ಲ ಕಬೋರ್ಡ್ ಅಲ್ಲಿ ಇಟ್ಟಿರ್ತೀವೋ ಟೈಮ್ಸ್ ನಾವು ಸ್ಯಾರಿನ ಓಪನ್ ಮಾಡಿ ತುಂಬಾ ದಿವಸ ಓಪನ್ ಮಾಡಿ ಬಿಟ್ಟು ನೋಡುವಾಗ
ಅಲ್ಲಿ ಬಂದ್ಬಿಟ್ಟು ಫೇಡ್ ಆಗಿರುತ್ತೆ. ಸಮ್‌ಟೈಮ್ಸ್ ಕಲರ್ ಚೇಂಜ್ ಆಗಿರುತ್ತೆ. ನಾವು ಅಬ್ಸರ್ವ್ ಮಾಡಲ್ಲ. ಡಾರ್ಕ್ ಕಲರ್ ಸ್ಯಾರೀಸ್ ಎಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರ. ಎಲ್ಲೋ ಒಂದ್ ಕಡೆ ಪ್ಯಾಚಿ ಆಗಿರುತ್ತೆ. ಅಲ್ಲಿ ಯಾಕಂದ್ರೆ ಫೇಡ್ ಆಗುತ್ತೆ. ಸೊ ನಾವು ಬೀರೋಲಿ ಇಡುವಾಗಲಿ ಈ ತರ ಒಂದು ವೈಟ್ ಕಲರ್ ಫ್ಯಾಬ್ರಿಕ್ ಬ್ರೀದಬಲ್ ಫ್ಯಾಬ್ರಿಕ್ ಅಲ್ಲಿ ಬಟ್ಟೆ ಕವರ್ ಅಲ್ಲಿ ನಾವು ಇಡುವಾಗ ಸ್ಯಾರಿ ಬಂದ್ಬಿಟ್ಟು ಲಾಂಗ್ ಟೈಮ್ ಚೆನ್ನಾಗಿರುತ್ತೆ. ಓಕೆನಾ? ಸೊ ಅದಕ್ಕೆ ನಾವು ಈ ತರ ಪರ್ಸನಲ್ ಯೂಸ್ಗಾಗ್ಲಿ ಈ ತರ ಒಂದು ಸ್ಯಾರಿ ಕವರ್ ಅಲ್ಲಿ ನಾವು ಬಂದ್ಬಿಟ್ಟು ಒಂದು ಆರಿ ವರ್ಕ್ ಬ್ಲೌಸ್ ಆಗ್ಲಿ ಆ ತರ ಎಲ್ಲ ನಾವು ಬ್ರೀದಬಲ್ ಫ್ಯಾಬ್ರಿಕ್ ನ ಇಡುವಾಗ ನಮ್ಗೆ ಬಂದ್ಬಿಟ್ಟು ಲಾಂಗ್ ಟೈಮ್ ಸ್ಯಾರೀಸ್ ಆಗ್ಲಿ ಯಾವ್ದೇ ಒಂದು ಮೆಟೀರಿಯಲ್ ಆಗ್ಲಿ ನಮ್ಗೆ ಬಂದ್ಬಿಟ್ಟು ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಕವರ್. ಸೊ ನಾನು ಬಿಫೋರ್ ನನ್ನ ಬ್ರೈಡಲ್ಸ್ ಗೆ ಈ ತರ ಎಕ್ಸ್ಟ್ರಾ ಕೊಡೋಕ್ಕಿಂತ ಮುಂಚೆ ನಾನು ಈ ತರ ಕವರ್ಸ್ ಕೊಡ್ತಿದ್ದೆ. ಸೊ ಇದು ನಿಮ್ಗೆ ಬ್ಯಾಕ್ ಅಂಡ್ ಫ್ರಂಟ್ ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಸಿಗುತ್ತೆ. ಇಲ್ಲಾಂದ್ರೆ ಬ್ಯಾಕ್ ಅಲ್ಲಿ ಈ ತರ ಕ್ಯಾನ್ವಾಸ್ ಕ್ಲಾತ್ ತರ ಕೊಟ್ಟಿರ್ತಾರೆ. ಫ್ರಂಟ್ ಅಲ್ಲಿ ಈ ತರ ನಿಮ್ಗೆ ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಆಗಿ ಕೊಟ್ಟಿರ್ತಾರೆ. ಸೊ ಇದರ ಸೈಜ್ ಬಂದ್ಬಿಟ್ಟು ನಿಮ್ಗೆ 12/16 ಇಲ್ಲ 12/14 ಆ ತರ ಸಿಗುತ್ತೆ. ಇದನ್ನು ಅಷ್ಟೇ ನಿಮ್ಗೆ 12/14 ಆ ತರ ಸೈಜ್ ಅಲ್ಲೇ ಸಿಗುತ್ತೆ. ನಿಮ್ಗೆ ಈ ಒಂದು ಕವರ್ ಬಂದ್ಬಿಟ್ಟು ನಾನ್ ಬ್ರೈಡಲ್ ಇಲ್ಲ ನಿಮ್ಗೆ ರೆಗ್ಯುಲರ್ ಆಗಿ ಸ್ಯಾರಿನ ಪ್ರೀಪ್ಲೀಟ್ ಮಾಡ್ಕೊಳಕ್ ಕೊಡ್ತಾರ ಅವ್ರಿಗೆ ನೀವು ಈ ತರ ಕವರ್ಸ್ ಅನ್ನ ನೀವು ಕೊಡ್ಬೋದು. ಸೊ ಇದರ ಸೈಜ್ ಬಂದ್ಬಿಟ್ಟು ನಿಮ್ಗೆ 14/16 ಸೈಜ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಆದಷ್ಟು ಈ ತರ ಒಂದು ದೊಡ್ಡ ಸೈಜ್ ಅಲ್ಲಿ ಪ್ರಿಫರ್ ಮಾಡುವಾಗ ಬಿಗಿನರ್ ಆಗಿರುವಾಗ ನಿಮ್ಗೆ ಬಂದ್ಬಿಟ್ಟು ಬಾಕ್ಸ್ ಫೋಲ್ಡಿಂಗ್ ನ ಪ್ರಾಪರ್ ಆಗಿ ನಿಮ್ಗೆ ಇದು ಒಳಗಡೆ ಸೆಟಪ್ ಮಾಡಕ್ಕೆ ಕರೆಕ್ಟ್ ಆಗಿ ಇರುತ್ತೆ. ಒಂದು ಬಾಕ್ಸ್ ಫೋಲ್ಡಿಂಗ್ ಸೈಜ್ ಅಂತ ನೀವು ನೋಡಿದ್ರೆ 12/14 ನೀವು ಪ್ರಾಪರ್ ಆಗಿ ಕಲ್ತಿದ್ದೀರಾ ಅಂದ್ರೆ ಈ ಒಂದು ಮೆಜರ್ಮೆಂಟ್ ಗೆ ಅದು ಬಂದ್ಬಿಟ್ಟು ಬರುತ್ತೆ 12/14. ಲೆಂತ್ ಬಂದ್ಬಿಟ್ಟು ನಿಮ್ಗೆ 12 ಬರುತ್ತೆ. ಬ್ರೆತ್ ಬಂದ್ಬಿಟ್ಟು ನಿಮ್ಗೆ 14 ಇಂಚಸ್ ಗೆ ಬರುತ್ತೆ. ಸೊ ಆ ತರ ಬಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬಾಕ್ಸ್ ಫೋಲ್ಡಿಂಗ್ ಬಂದಿದೆ ಅಂತ ಅರ್ಥ. ಓಕೆನಾ? ನಾರ್ಮಲ್ ನೀವು ಸ್ಯಾರಿ ಪ್ರೀಪ್ಲೀಟಿಂಗ್ ಸ್ಯಾರಿ ಕವರ್ ಅಂತ ಕೇಳಿದ್ರೇನೆ ಕೊಡ್ತಾರೆ. ನೀವು ಅಮೆಝಾನ್ ಅಲ್ಲಿ ಕಾಟನ್ ಸ್ಯಾರಿ ಬ್ಯಾಗ್ ಅಂತ ಕವರ್ ಅಂತ ಹಾಕಿದ್ರೇನು ನಿಮ್ಗೆ ಸಿಗುತ್ತೆ. ನೀವು ಅಮೆಝಾನ್ ಅಲ್ಲಿ ಜಸ್ಟ್ ನೀವು ಸ್ಯಾರಿ ಪ್ರೀಪ್ಲೀಟಿಂಗ್ ಕವರ್ ಇಲ್ಲ ಸ್ಯಾರಿ ಕವರ್ ಅಂತ ಹಾಕಿದ್ರೆ ನಿಮ್ಗೆ ಈ ತರ ಜಾಸ್ತಿ ಮೆಟೀರಿಯಲ್ ಇರೋ ಪ್ರಾಡಕ್ಟ್ ನಿಮ್ಗೆ ಸಿಗುತ್ತೆ. ಅದ್ರಲ್ಲಿ ನಿಮ್ಗೆ ಪ್ರೈಸ್ ವೈಸ್ ಏನ್ ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ಅಂಡ್ ಯಾವಾಗೂ ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿ ಇರೋದನ್ನ ನೀವು ಪ್ರಿಫರ್ ಮಾಡುವಾಗ ನಿಮ್ಗೆ ಬಂದ್ಬಿಟ್ಟು ಕ್ವಾಲಿಟಿ ಅನ್ನೋದು ಇರುತ್ತೆ. ನೀವು ಕಮ್ಮಿ ಪ್ರೈಸ್ ಅಲ್ಲಿ ಚೂಸ್ ಮಾಡುವಾಗ ಕ್ವಾಲಿಟಿ ಇರಲ್ಲ. ನೀವು ಕವರ್ ನ ಒಳಗಡೆ ಹಾಕುವಾಗನೇ ಕವರ್ ಕಿತ್ತೋಗ್ಬಿಡುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ನಿಮ್ಮ ಪ್ರೈಸ್ ಯಾವ ತರ ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೋಬಹುದು.